ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಕ್ರಾಸ್ ಬಳಿ ಇರುವ ಆಡಂಬರ ಎಂಬ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಬಿ ಶಿವಣ್ಣರವರು ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿ ರಾಜು ಮತ್ತು ಅವರ ತಂಡ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಬಿ ಶಿವಣ್ಣರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಸಭೆಯಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡ, ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುಪತಿ ರೆಡ್ಡಿ, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಣ್ಣ, ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಬಾಬು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಚುನಾವಣೆ ಅಂದರೆ ಇದು ನಮಗೊಂದು ಹಬ್ಬ ಇದ್ದಾಗ. ಈ ಹಬ್ಬನ 5 ವರ್ಷಕ್ಕೊಮ್ಮೆ ನಮಗೆ ಬರ್ತದೆ. ಇವತ್ತು ಏನು ಇಂದಿನಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅವರನ್ನು ಕಳೆದ 3 ಸಾರಿ ನಾವು ಚುನಾವಣೆಯನ್ನು ಗೆಲ್ಲಿಸಿ ಅವತ್ತಿಂದ ಇವತ್ತಿನವರೆಗೂ ಅವರನ್ನು ದುಡಿಸ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ತಾಲೂಕಿನ ಮತ್ತು ಲೋಕಸಭಾ ಗ್ರಾಮಾಂತರ ಲೋಕಸಭೆಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಒಂದು ಅಭಿವೃದ್ಧಿಯಲ್ಲಿ ಅವರು ಭಾಗವಹಿಸಿ ಭಾಳಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೆ ಕಷ್ಟಪಟ್ಟು ಇಷ್ಟು ದಿವಸ ದುಡಿದಿದ್ದಕ್ಕೆ ಅವ್ರಿಗೆ ನಾವು ಕೂಲಿ ಕೊಡ್ತಕ್ಕಂಥ ಒಂದು ಅವಕಾಶ ಇವಾಗ ಸಿಕ್ಕಿದೆ. ಆ ಕೂಲಿಯನ್ನು ಇವತ್ತು ನಾವು ಕೊಡಬೇಕಾಗ್ತದೆ. 5 ವರ್ಷ ಅವರು ಸೇವೆ ಮಾಡಿದ್ದಕ್ಕೆ ಕೂಲಿಯನ್ನು ತಮ್ಮನ್ನೇ ಮತಯಾಚನೆ ಮುಖಾಂತರ ಅವರು ಕೇಳಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಬಂಧುಗಳೇ, ಇವತ್ತು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಶಿವಣ್ಣನವರು ಆದಿಯಾಗಿ ನಮ್ಮ ಆನೇಕಲ್ ತಾಲೂಕಿಗೆ ಕುಡಿಯೋ ನೀರು ಅಂದರೆ ಕಾವೇರಿ ನೀರನ್ನು ತಂದುಕೊಟ್ರು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ಕೂಡ ಡಬಲ್ ರೋಡ್ಗಳಾಗಿವೆ. ಅವನ್ನೆಲ್ಲ ತಂದುಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಸಿದ್ದರಾಮಣ್ಣನವರ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ವತಿಯಿಂದ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ಬಡಬಗರು ಫ್ರೀಯಾಗಿ ಬಸ್ಸುಗಳಲ್ಲಿ ಓಡಾಡ್ತಿದ್ದಾರೆ. ಹೆಣ್ಣು ಮಕ್ಕಳು ಇವತ್ತು ತಿಂಗಳಿಗೆ 2,000 ರೂಪಾಯಿ ಹಣ ತಗೋತಾ ಇದ್ದಾರೆ. ಫ್ರೀಯಾಗಿ ವಿದ್ಯುತ್ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ನಾನಾ ಕಾರ್ಯಕ್ರಮಗಳನ್ನು ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ನಾವು ಹೇಳೋದಾದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಗಣರಾಜ್ಯ ಅಂತ ಮಾಡಿ ಈ ದೇಶಕ್ಕೆ ಹರಿದು ಹೋಗಿದ್ದಂಥ ಸಣ್ಣ ಸಣ್ಣ ರಾಜ್ಯಗಳನ್ನೆಲ್ಲ ಒಂದು ಒಗ್ಗಟ್ಟು ಮಾಡತಕ್ಕಂಥದ್ದು ಕಾಂಗ್ರೆಸ್. ಜೊತೆಗೆ ಅಧಿಕಾರ ವಿಕೇಂದ್ರೀಕರಣ ಅಂತ ಇವತ್ತು ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಪಂಚಾಯತಿಗಳಿಗೆ ಅಧಿಕಾರವನ್ನು ಕೊಟ್ಟು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಎಲ್ಲ ಮಹಿಳೆಯರಿಗೂ 33%, 50% ಮಹಿಳೆಯರು ಕೂಡ ಪಂಚಾಯತಿಗಳಲ್ಲಿ ಸದಸ್ಯರನ್ನಾಗಿ ಮಾಡ್ತಕ್ಕಂಥದ್ದು ನಾನಾ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ BJP ಅವರು ಹೇಳ್ತಾರೆ ಅವರೇನು 75 ವರ್ಷದಿಂದ ಮಾಡಿದ್ದು ಅಂತ. ಅವರೆಲ್ಲ ಮಾಡಿರೋದ್ರಿಂದನೇ ಇವತ್ತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಮೋದಿ ಸಾಹೇಬರು ಚೇರ್ ಮೇಲೆ ಕೂತ್ಕೊಂಡು ನಾವೆಲ್ಲ ಅಧಿಕಾರನ ಚಲಾಯಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಸ್ವತಂತ್ರ ತಂದು ಇವತ್ತು ಆ ಪಾರ್ಲಿಮೆಂಟ್ ಭವನನೇ ಇಲ್ಲ ಅಂದಿದ್ರೆ ನಮ್ಮ ಮೋದಿ ಸಾಹೇಬರು ಇವತ್ತು ಏನು ನಮಗೆ ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಇವತ್ತು ಎಲ್ರಿಗೂ ಅಧಿಕಾರ ಸಿಗ್ತಕ್ಕಂಥ ಒಂದು ಸಂವಿಧಾನವನ್ನು ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ರಚನೆ ಮಾಡಿ ಇವತ್ತು ನಮಗೆ ಇವತ್ತು ಎಲ್ಲರೂ ಕೂಡ ಸಮೃದ್ಧವಾಗಿ ಈ ನನಗೆ ಸುಮಾರು 35 ಕೋಟಿ ಜನಸಂಖ್ಯೆ ಇದ್ದಾಗ ಆಹಾರಕ್ಕೆ ಭಾಳ ಅಲಿತಾ ಇದ್ರು ಜನ. ಅವತ್ತು ನಮ್ಮ ಇಂದಿರಾ ಗಾಂಧಿ ಅವರು ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನು ತಂದು ಇವತ್ತು ಒಳ್ಳೆ ಉತ್ತಮವಾದಂಥ ಭತ್ತ, ಉತ್ತಮವಾದಂಥ ರಾಗಿ ಬೆಳೀತಕ್ಕಂಥ ಎಲ್ಲ ರೈತರಿಗೆ ಅದನ್ನೆಲ್ಲ ಕ್ರಾಸ್ ಮಾಡಿ ಒಳ್ಳೆಯ ಒಂದು ಇವತ್ತು ಆಹಾರ ಧಾನ್ಯವನ್ನು ಎಲ್ಲರಿಗೂ ಕೂಡ ಸಿಗುವಂಥ ಒಂದು ವ್ಯವಸ್ಥೆಗಳನ್ನೆಲ್ಲ
ಇವತ್ತಿನ ದಿವಸ ಕೆಲವರು ಹೇಳ್ತಾರೆ, ನಮ್ಮ ಡಿ ಕೆ ಸುರೇಶ್ ಅವ್ರ ಮುಂದೆ ಅವ್ರು ಯಾರೋ ಡಾಕ್ಟ್ರ್ ಅಂತೆ, ಅವ್ರು ಭಾಳ ಸೇವೆ ಮಾಡಿದಾರಂತೆ, ಅವ್ರು ಬಂದುಬಿಟ್ಟಿದ್ದಾರೆ ನಿಂತಿದ್ದಾರೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಡಾಕ್ಟ್ರು ಒಂದು 4 ಕೋಟಿ ಮಂದಿನಲ್ಲಿ ಸೇವೆ ಮಾಡಿರ್ಬೋದು, ಇಲ್ಲ ಅಂತ ನಾನು ಒಪ್ಕೋತೀನಿ. ಆದರೆ ಬಡವರ ಪ್ರತಿಯೊಂದು ಮನೆಗೂ ಹೋಗಿ ಬಡವನ ನಾಡಿ ಮಿಡಿತವನ್ನು ಹಿಡಿದು ಹಳ್ಳಿಗಳಲ್ಲಿ ಏನು ಪ್ರಾಬ್ಲಮ್ ಇದೆ, ಹಳ್ಳಿನಾಗೆ ರಸ್ತೆ ಬೇಕಾ, ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾ, ಪ್ರತಿಯೊಂದು ಇವತ್ತು ಏನು ಅವರು ನಮ್ಮ ಶ್ರೀಮಾನ್ ಏನು ಇವತ್ತು ಡಾಕ್ಟ್ರು ಬಂದಿದ್ದಾರೆ ನಮ್ಮ ಇವರ ವಿರುದ್ಧವಾಗಿ ನಡೆಸಿರ್ತಕ್ಕಂಥವ್ರು, ಅವ್ರಿಗೆ ಏನು ಈ 8 ತಾಲೂಕುಗಳಲ್ಲಿ ಆ ಊರಲ್ಲಿ ಎಲ್ಲೆಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಅವ್ರಿಗೆ ಇನ್ನು 5 ವರ್ಷ ಬೇಕಾಗ್ತದೆ. ಇನ್ನು ಮಾಡೋದಾದ್ರೂ ಏನವರು ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಜೊತೆಗೆ ಬಂದರೆ MLA ಶಿವಣ್ಣವರು ಇದ್ದಾರೆ. ನಾವು ಆ ಮುಂದಿನ ನಮ್ಮ ಆನೇಕಲ್ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ದಯವಿಟ್ಟು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನು ಇನ್ನು ಮುಂದೆ ಪ್ರಚಾರ ಮುಖಾಂತರ ಎಲ್ಲ ಹಳ್ಳಿಗಳಲ್ಲೂ ಕೂಡ ಓಡಾಡಿ ಜನರನ್ನು ಸಂಘಟನೆ ಮಾಡಿ ಅವ್ರಿಗೆ ಮಂದಟ್ಟು ಮಾಡಿ ಒಳ್ಳೆಯ ಓಟ್ಗಳನ್ನು ಕೊಡಿಸ್ಕೊಡ್ಬೇಕು ಅಂತ. ಮತ್ತು ನಮ್ಮ ಲೋಕಸಭಾ ಸದಸ್ಯರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಹೋದರ ಕೆ ಪಿ ರಾಜುರವರು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸಿ, ಇನ್ನೇನು 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಚುನಾವಣೆ ಘೋಷಣೆ ಆಗಿದೆ. ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ನಮ್ಮ ನೆಚ್ಚಿನ ಅಭ್ಯರ್ಥಿ. ದಿನನಿತ್ಯ ಜನಸಾಮಾನ್ಯರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ರೀತಿಯಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋದ್ರ ಮುಖಾಂತರ ದಿನನಿತ್ಯ ಜನರ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರನ್ನ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸುವಂತ ಒಂದು ಜವಾಬ್ದಾರಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರು ನಮ್ಮೆಲ್ಲರ ಮೇಲಿದೆ. ಅವರು 5 ವರ್ಷಗಳ ಕಾಲ ನಾನೊಬ್ಬ ಲೋಕಸಭಾ ಸದಸ್ಯರು ಅಂತೇಳಿ ಯಾವತ್ತೂ ಕೂಡ ಲೋಕಸಭಾ ಸದಸ್ಯರ ರೀತಿಯಲ್ಲಿ ವರ್ತನೆ ಮಾಡಿಲ್ಲ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಅನ್ನುವಂಥ ಒಂದು ಭಾವನೆಯಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋದ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ನಮ್ಮ ಈ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರು. ಇವತ್ತು ಯಾರೇ ಬೇರೆ ಅಭ್ಯರ್ಥಿಗಳಿರಲಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ದಿನನಿತ್ಯ ಕೆಲಸ ಮಾಡುವಂಥವ್ರು ಬೇಕಾ. ಮತ್ತೆ ಇವತ್ತು ಎಲೆಕ್ಷನ್ ನಲ್ಲಿ ಬಂದು ನಾವು ನೋಡಿದ್ದೀವಿ, ದಿನಗಳಲ್ಲಿ ಸುಮಾರು ಲೋಕಸಭಾ ಸದಸ್ಯರನ್ನ ನಾನು ಸುಮಾರು ನೋಡಿದ್ದೇನೆ. ಹಿಂದೆ ಇದೇ ಭಾಗದಲ್ಲಿ 1996ರ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಲೋಕಸಭಾ ಸದಸ್ಯರಾಗಿ ಗೆದ್ದು ಹೋದ್ರು. ಆದ್ರೆ ಗೆದ್ದಿದ್ದಷ್ಟೇ ಅವ್ರ ಮುಖ ನೋಡಿದ್ರು, ಚುನಾವಣೆ ಸಂದರ್ಭದಲ್ಲಿ ಕ್ಯಾನ್ವಾಸ್ ಮಾಡಿದ್ದಷ್ಟೇ ಅವರು. ಅದಾದ್ಮೇಲೆ ಅವ್ರು ಎಲ್ಲಿದ್ದಾರೆ ಅಂತೇಳಿ ಒಂದು ದಿವಸ ಕಣ್ಣು ಮುಂದೆ ಕಾಣಿಸಲಿಲ್ಲ. ಯಾಕಂದ್ರೆ ನಾನು ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಬೇಗೂರು ಕ್ಷೇತ್ರದಲ್ಲಿ ಒಂದು ದಿವಸನೂ ಕೂಡ ನಿಮ್ಮ ಕಷ್ಟ ಏನು, ನಿಮ್ಮ ಕಾರ್ಪೊರೇಟ್ ಏನು, ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಆಗಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಒಂದು ದಿವಸ ಕೇಳಿದವರಲ್ಲ. ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿಯ ಕೆಲಸ ಮಾಡ್ಬೋದು ಅಂತೇಳಿ ನಿಮ್ಮೆಲ್ಲರ ಮತವನ್ನ ಪಡೆದು ಗೆದ್ದಂತ ನಮ್ಮ ಲೋಕಸಭಾ ಸದಸ್ಯ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮ ಲೋಕಸಭಾ ಸದಸ್ಯರು ಪ್ರತಿದಿನ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸೋದ್ರ ಮುಖಾಂತರ ಒಬ್ಬ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೋದು ಅಂತೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ನೋಡ್ತಾ ಇರ್ಬೋದು, ಇವತ್ತು ಬನ್ನೇರುಘಟ್ಟದಿಂದ ಜಿಗಣಿಯಿಂದ ಆರುಗಡ್ಡೆ ಮುಖಾಂತರ ಆನೇಕಲ್ ಸೇರುವಂತ ಒಂದು ರಸ್ತೆ, ಅಲ್ಲಿಂದ ಅತ್ತಿಬೇಲೆಯಿಂದ ಸರ್ಜಾಪುರ ಧ್ವಂಸಂದ್ರ ವಯ ವರ್ತೂರ್ಗೆ ಏರ್ಪೋರ್ಟ್ ಸೇರುವಂತ ರಸ್ತೆ. ನಾವು ಮತ್ತೆ ನಮ್ಮ ಲೋಕಸಭಾ ಸದಸ್ಯರು ಇಂದಿನ ನಮ್ಮ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಆಲ್ಟರ್ನೇಟ್ ಆಗಿ ಒಂದು ಏರ್ಪೋರ್ಟ್ಗೆ ಒಂದು ರಸ್ತೆ ಆಗಬೇಕು, ಏರ್ಪೋರ್ಟ್ ರಸ್ತೆ ತುಂಬಾ ಟ್ರಾಫಿಕ್ ಆಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ನಾವು ಕೇಳಿದಂಥ ಸಂದರ್ಭದಲ್ಲಿ
ಆಗಿನ ನಮ್ಮ ಲೋಕಸಭಾ ಸದಸ್ಯರು ನಾವು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ರಸ್ತೆಯನ್ನು ಅವತ್ತು ಶಾಂಕ್ಷನ್ ಮಾಡಿ ಹಣ ಬಿಡುಗಡೆ ಮಾಡಿದ್ಮೇಲೆ ಈ ರಸ್ತೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಲೋಕಸಭಾ ಸದಸ್ಯರ ಪಾತ್ರ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಆನೇಕಲ್ಗೆ ಕಾವೇರಿ ನೀರು, ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರು. ಅದೇ ರೀತಿ ನಮ್ಮ ಸೂರ್ಯನಗರಕ್ಕೆ ಕೆಲವು ಗ್ರಾಮಗಳಿಗೆ ಸುಮಾರು 27 ಗ್ರಾಮಗಳಿಗೆ ಕಾವೇರಿ ನೀರು ಆವತ್ತೇ ಬರಬೇಕಾಯಿತು ನಮ್ಮ ಆನೇಕಲ್ ನಗರದ ಸುತ್ತಮುತ್ತಲಿನ ಕಸ್ಬಾದಲ್ಲಿ. ಇದೇ ಬಿಜೆಪಿಯವರು ಆ ಒಂದು ಸಂದರ್ಭದಲ್ಲಿ ಕಾವೇರಿ ನೀರು ಕೊಡುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅರವಿಂದ್ ಲಿಂಬಾವಳಿ, ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರು ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಅಡ್ಡ ಹಾಕಿ ಇವತ್ತು ಕಾವೇರಿ ನೀರು ತರುವಂತದಕ್ಕೆ ಅಡ್ಡ ಹಾಕಿದ್ರು. ಮತ್ತೆ ನಮ್ಮ ಸರ್ಕಾರ ಮೊನ್ನೆ ಬಂತು, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ನೀವೇ ಅಭ್ಯರ್ಥಿಗಳು ಅಂತೇಳಿ ದಿನನಿತ್ಯ ನೀವು ಕಷ್ಟಪಟ್ಟು ಗೆಲ್ಲಿಸಿದ್ರಿ. ಅದಾದ್ಮೇಲೆ ನಾವು ನಮ್ಮ ಲೋಕಸಭಾ ಸದಸ್ಯರು ಏನಾದರೂ ಮಾಡಿ ನಮ್ಮ ಆನೇಕಲ್ಲು ಯಾವುದೇ ನದಿ ಮೂಲ ಇಲ್ಲ, ಹೊಳೆ ಮೂಲ ಇಲ್ಲ, ನೀರು ನಿಜವಾಗ್ಲೂ ಕೂಡ ನಮಗೆ ತುಂಬಾ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಆ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನ, ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ಬೇಡಿಕೆ ಇಟ್ಟಿವಿ. ಒಂದು ದಿವಸ ಅವರು ಒಂದು ಮಾತು ಕೂಡ ಮಾತಾಡಿಲ್ಲ. ಇಲ್ಲ ಆನೇಕಲ್ಗೆ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದು ಆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ಆನೇಕಲ್ ಪಟ್ಟಣಕ್ಕೆ ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ಸುಮಾರು 759 ಕೋಟಿ ರೂಪಾಯಿ ವೆಚ್ಚದಲ್ಲಿ 53 MLD ಅಧಿಕ ನೀರನ್ನು ಕೊಡುವಂಥದ್ದಕ್ಕೆ ಇವತ್ತು ನಮಗೆ ಶಾಂಕ್ಷನ್ ಆಗಿದೆ. ಅದು ಕೂಡ ಇವತ್ತು ಚುನಾವಣೆ ಘೋಷಣೆ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕಾಗುತ್ತೆ. ಈ ಚುನಾವಣೆ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕಾವೇರಿ ನೀರು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತದೆ. ಅದು ಸಣ್ಣ ಪುಟ್ಟ ಕೆಲಸ ಅಲ್ಲ, ತುಂಬಾ ದೊಡ್ಡ ಕೆಲಸ. ಅದು ಇತಿಹಾಸದ ಪುಟಗಳಲ್ಲಿ ಸೇರುವಂತ ಕೆಲಸ. ಇವತ್ತು ನಾವು ರೈತರಿಗೆ ಮತ್ತೆ ಅಂತರ್ಜಲ ವೃದ್ಧಿ ಆಗಬೇಕು, ಬೋರ್ವೆಲ್ ಕೊಡದೆ ನೀರು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ತಂದ್ವಿ. ಆ ಒಂದು ಯೋಜನೆ ಮುಖಾಂತರ ಸುಮಾರು ಇವತ್ತು ಆಲ್ಮೋಸ್ಟ್ ಎಲ್ಲ ಕೆರೆಗಳಿಗೂ ಕೂಡ ನೀರು ಬಂದಿದೆ. ಇನ್ನ ಒಂದು ಅಷ್ಟು ಕೆರೆಗಳಿಗೆ ನೀರು ಹೋಗ್ಬೇಕು. ಆ ರಾಜಕಾಲುವೆಗಳು ಒತ್ತುವರಿ ಆಗಿರೋದ್ರಿಂದ ಆ ರಾಜಕಾಲುವೆ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಅದಾದ್ಮೇಲೆ ನಾವು ಏನು 76 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ತಂದಿದ್ವಿ, ಆ ಯೋಜನೆಯನ್ನು ಕೂಡ ಕಾರ್ಯಗತ ಆಗ್ತದೆ. ನಿಮ್ಗೆಲ್ಲ ನೋಡಿರ್ತೀರ, ಇಂದಿನ ದಿನಗಳಿಗೆ ಮೆಲುಕಾಕಿ 2013 ಚುನಾವಣೆ ಹಿಂದ್ಗಡೆಗೆ ಹೋಗಿ ನಾನು ಪ್ರತಿ ಗ್ರಾಮಕ್ಕೂ ಚುನಾವಣೆ ಸಂದರ್ಭದಲ್ಲಿ ಹೋಗ್ತಾ ಇದ್ದೆ ಪ್ರಚಾರ ಮಾಡಲಿಕ್ಕೆ. ಪ್ರತಿ ಗ್ರಾಮದಲ್ಲಿನೂ ಕೂಡ ಅಲ್ಲಿನ ನಮ್ಮ ತಾಯಿಯರು, ವಿಶೇಷವಾಗಿ ಹೆಣ್ಮಕ್ಳು, ಸ್ವಾಮಿ ನಮ್ಗೆ ಏನಿಲ್ಲಾದ್ರೂ ಪರವಾಗಿಲ್ಲ, ರಸ್ತೆ ಮಾಡಿಕೊಡಿ, ನೀರು ಕೊಡಿಸಿ, ನಮ್ಗೆ ನೀರು ಬೇಡ, ಇಷ್ಟು ಕೆಲಸ ಮಾಡಿ ಅಂತೇಳಿ ನಮ್ಮನ್ನ ಬೇಡಿಕೆ ಇಡ್ತಾ ಇದ್ವಿ. ಅದಕ್ಕೋಸ್ಕರನೇ ನಾವು ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಮ್ಮ, ನಮ್ಗೊಂದು ಅವಕಾಶ ಮಾಡಿಕೊಡ್ರಿ, ನೀವು ಅವಕಾಶ ಮಾಡಿಕೊಟ್ಟಷ್ಟಕ್ಕೇನೆ ನಮ್ಮ ಸರ್ಕಾರ ಬಂದೇ ಬರ್ತದೆ. ಬಂದಾಗ ನಾವು ಆನೇಕಲ್ನ ಕೆಲವು ಭಾಗಗಳಿಗೆ, ಆನೇಕಲ್ ಟೌನ್ಗೆ ಎಲ್ಲರೂ ಕೂಡ ನೀರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಮೇಲೆ ನಂಬಿಕೆ ಇಡಿ ಅಂತೇಳಿ ಕೇಳ್ಕೊಂಡು ಜನ ಆಶೀರ್ವಾದ ಮಾಡಿದ್ರು. ನಾವು ಯಾವತ್ತೂ ಕೂಡ ಆಶೀರ್ವಾದ ಪಡೆದ ತಕ್ಷಣ ಏನು ಭರವಸೆ ಕೊಟ್ಟಿದ್ದೀವಿ ಕಾವೇರಿ ನೀರು ತರ್ತೀವಿ ಅಂತೇಳಿ ಇವತ್ತು ಆನೇಕಲ್ಗೆ ಕಾವೇರಿ ನೀರು ಕೊಡುವಂಥ ವ್ಯವಸ್ಥೆ ಆಗಿದೆ. 1 MLD ನೀರು ಹೆಕ್ಕೋಡಿಗೆ ಬರ್ತಾ ಇತ್ತು, ಇವತ್ತು 3 MLD ನೀರನ್ನು ಶಾಂಕ್ಷನ್ ಮಾಡಿದ್ದೀವಿ. ನೀರು ದೊಡ್ಡ ಪ್ರದೇಶ ಹೆಕ್ಕೋಡಿ, ಅದಕ್ಕೂ ಕೂಡ ಇವತ್ತು ಅಧಿಕವಾಗಿಂತ ನೀರು ಮೊನ್ನೆ ಕೂಡ ಮೀಟರ್ ಇಟ್ಟು ಅದನ್ನು ಕೂಡ ಹೆಚ್ಚಾಗಿ ನೀರು ಬರಲಿಕ್ಕೆ ನಾವು ನಮ್ಮ ಲೋಕಸಭಾ ಸದಸ್ಯರು ಕೇಳಿದ್ವಿ. ಇವತ್ತು ಹೆಚ್ಚಿನ ನೀರು ಬರ್ತಾ ಇದೆ. ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದ ಮೇಲೆ ನಾವಿರ್ಬೋದು, ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಇವತ್ತು ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ನಮ್ಗೆ ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಇದೆ. ಇದೇ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು 544 ಲೋಕಸಭಾ ಸದಸ್ಯರ ಪೈಕಿ ಉತ್ತಮವಾದಂಥ ಲೋಕಸಭಾ ಸದಸ್ಯರು ಅಂತೇಳಿ ನಮ್ಮ ಲೋಕಸಭಾ ಸದಸ್ಯ DK ಸುರೇಶ್ ಅವರಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ಪ್ರಶಸ್ತಿ ಪತ್ರವನ್ನು ಪಡೆದಿರ್ತಕ್ಕಂಥ ಲೋಕಸಭಾ ಸದಸ್ಯರು ನಮಗೆ ಬೇಕಾ? ನಮ್ಗೆ ಕೆಲಸ ಮಾಡೋರು ಬೇಕಾ? ಇಲ್ಲ ಗೆದ್ದೋಗ್ಬಿಟ್ಟು AC ರೂಮಲ್ಲಿ ಕುತ್ಕೊಂಡು ಆರಾಮಾಗಿರೋರು ಬೇಕಾ ಅನ್ನುವಂಥ
ವಿಶೇಷವಾಗಿ ನಮ್ಮ ಜನತೆ ನಾವು ಹೆಚ್ಚು ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯವರಿದ್ದಾರೆ, ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ನಮ್ಮ ಭಾಗದ ಉಸ್ತುವಾರಿ ಸಚಿವರಾಗಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ ನಿಜವಾಗ್ಲೂ ಕೂಡ ನಾವೇನು ಅನ್ಕೊಂಡಿದ್ದೀವಿ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಬೇರೆಯೊಬ್ಬರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದೇ ಒಂದು ಕೆಲಸ ಮಾಡಲಿಕ್ಕೆ ಅವ್ರ ಕೈ ಸಾಧ್ಯ ಇರಲ್ಲ. ಅವ್ರಿಗೆ ಗೊತ್ತಿಲ್ಲ ಇವತ್ತು ಪ್ರತಿಯೊಂದು ಯೋಜನೆ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರದ ಅನುದಾನ ತರಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇರತಕ್ಕಂಥದ್ದು, ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ ಲೋಕಸಭಾ ಸದಸ್ಯರಿಗೆ ಬೇರೆ ಯಾರು ಆ ಒಂದು ಬಗ್ಗೆ ಗೊತ್ತಿಲ್ಲ. ಯಾರೋ ಬರ್ಬೋದು, ಎಷ್ಟು ಜನ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ನಾವು ಅದ್ರ ಬಗ್ಗೆ ನಾವು ಮಾತಾಡಕ್ ನಾವು ಬೇಕಾಗಿಲ್ಲ. ಸ್ಪರ್ಧೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಾವು ಕೆಲಸದ ಮೇಲೆ ನಮ್ಮ ಕೆಲಸ ಮಾಡೋರು ಇಂಪಾರ್ಟೆಂಟು, ಬಡವರ ನಾಡಿ ನುಡಿತಕ್ಕೆ ಸ್ಪಂದಿಸೋರು ಇಂಪಾರ್ಟೆಂಟು, ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋರು ಇಂಪಾರ್ಟೆಂಟು. ಅದಕ್ಕೋಸ್ಕರ ತಾನೇ ನಾವು ಓಟ್ ಹಾಕ್ತೇವೆ. ನಾವು ಓಟ್ ಹಾಕುವಂಥ ಉದ್ದೇಶ ಏನು? ಪ್ರತಿಯೊಂದು ಓಟಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅತ್ಯಮೂಲ್ಯವಾದ ಒಂದು ಮತವನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಯೋಚನೆ ಮಾಡಬೇಕು. ನಮ್ಮ ಕೆಲಸ ಮಾಡಿಕೊಡೋದು ಬೇಕು, ನಮ್ಮ ಕಷ್ಟಗಳಿಗೆ ಅನುಕೂಲ ಮಾಡಿಕೊಡೋದು ಬೇಕು, ಕೂಡಲೇ ಸ್ಪಂದಿಸಿ ನಮ್ಮ ಕಷ್ಟಗಳನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಹಾರ ಮಾಡ್ಕೊಂಡು ಬರಬೇಕು. ಆದ್ರಿಂದ ಈ ದಿನ ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ನಾವು ಹೆಮ್ಮೆಯಿಂದ ಎದೆ ತಟ್ಕೊಂಡು ಓಟ್ ಕೇಳುವಂತ ಕೆಲಸವನ್ನ ನಮ್ಮ ಲೋಕಸಭಾ ಸದಸ್ಯರು ನಾವು ಮಾಡಿದ್ದೀವಿ. ಈಗಿನ ಕೆಲಸ ನಮ್ದೇನು, ನಮ್ಮ ಕಾರ್ಯಕರ್ತರು ನಂಬಿಕೊಂಡ ಕೆಲಸ ಏನು? ಅವರವರ ಒಂದು ಬೂತಲ್ಲಿ, ಅವರ ಒಂದು ಗ್ರಾಮಗಳಲ್ಲಿ, ನಾಡೆಲ್ಲ ಹಿಂದೆ ಇವತ್ತೇನೆ ಈಗಾಗಲೇ ಕೆಲವು ಕಡೆ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ತರ ಕೆಲವು ಕಡೆ ಪ್ರಾರಂಭ ಮಾಡಬೇಕು, ಲೇಟ್ ಆಗಿದೆ. ದಯವಿಟ್ಟು ಯಾರು ಕೂಡ ಇಗ್ನೋರ್ ಮಾಡಬೇಡಿ. ಪ್ರತಿ ಮನೆಗೂ ಕೂಡ ಹೋಗಿ ಇವತ್ತು ನಮ್ಮ ಟ್ಯಾಕ್ಸ್, ನಮ್ಮ ತೆರಿಗೆ, ನಮ್ಮ ಹಕ್ಕು, ಆ ಒಂದು ಸ್ಲೋಗನ್ ಯಾಕೆ ತಂದಿದೆ? ಇಡೀ ದೇಶದಲ್ಲಿ ಎರಡನೇ ದೊಡ್ಡ ರಾಜ್ಯ ನಮ್ದು ಅಂದ್ರೆ ಟ್ಯಾಕ್ಸ್ ಕೊಟ್ಟದ್ರಲ್ಲಿ. ಮೊದಲನೇದಾಗಿ ಮಹಾರಾಷ್ಟ್ರ ಇದೆ. ನಮ್ಮ ರಾಜ್ಯ 4,45,000 ಕೋಟಿ ರೂಪಾಯಿ ಟ್ಯಾಕ್ಸು, GST ಮತ್ತೆ ಬೇರೆ ಬೇರೆ ರೂಪದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೀವಿ. ಆದ್ರೆ ಅವರು ಕೇವಲ 54,000 ಕೋಟಿ ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ. ಅದು ಕೂಡ ಕೊಡಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಬೇಜಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ಕೊಳ್ಳುವಂತ ಯೋಜನೆಗಳು ಕೊಡ್ತಾರೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ರೈಲ್ವೆ ಯೋಜನೆಗಳನ್ನ ಕೊಡ್ತಾರೆ, ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳನ್ನು ಕೊಡ್ತಾರೆ. ಆದ್ರೆ ಟ್ಯಾಕ್ಸ್ ಕಟ್ಟುವಂತದ್ದು ನಮ್ಮ ರಾಜ್ಯ ಸುಮಾರು 4,45,000 ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ತೀವಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನತೆ. ಆದ್ರೆ ನಮ್ಮ ರಾಜ್ಯಕ್ಕೆ ಶೂನ್ಯ, ಯಾವುದೇ ಯೋಜನೆಗಳು ಕೂಡ ಹಣ ಕೊಡಲ್ಲ. ಈ ರೀತಿಯಾದ ತಾರತಮ್ಯ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಧೈರ್ಯದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡ್ತಾ ಇಲ್ಲ ಸರಿಯಾಗಿ, ನಮ್ಮ ರಾಜ್ಯಕ್ಕೆ ಕೊಡುವಂತ ಯೋಜನೆಗಳು ಸರಿಯಾಗಿ ಹಣ ಕೊಡ್ತಾ ಇಲ್ಲ, ಅದನ್ನ ತಾವು ಕೊಡಬೇಕು ಅಂತೇಳಿ ನೇರವಾಗಿ ಧೈರ್ಯದಿಂದ ಮಾತಾಡಿದಂತ ಒಬ್ಬ ವ್ಯಕ್ತಿ ಯಾರು ಇದ್ದಾರೆ ಅಂತ ಹೇಳಿದ್ರೆ, ನ್ಯಾಯವನ್ನು ಕೇಳಿದಂತ ವ್ಯಕ್ತಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಲೋಕಸಭಾ ಸದಸ್ಯರು. ಕೇಳುವಂತ ಅನ್ಯಾಯ ಆಗುವಂತ ಸಂದರ್ಭದಲ್ಲಿ ನ್ಯಾಯವನ್ನು ಕೇಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅಂತ ಒಂದು ನ್ಯಾಯವನ್ನು ಕೇಳಿದಂತ ನಮ್ಮ ಲೋಕಸಭಾ ಸದಸ್ಯರು ಏನ್ ತಪ್ಪು ಮಾಡಿದ್ದಾರೆ? ಒಳ್ಳೆಯದನ್ನ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತ ಕೇಳೋದು, ಅದನ್ನ ಬೇರೆ ರೀತಿಯಾಗಿ ಟ್ವಿಸ್ಟ್ ಮಾಡುವಂತ ಕೆಲಸವನ್ನ ಈ ರೀತಿಯಾಗಿ ನಮ್ಮ ಸುಳ್ಳು ಇವತ್ತು ಬಿಜೆಪಿ ಹುಟ್ಟಿದ ಸುಳ್ಳಿಂದ. ನಿಮ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಮಹಿಳಾ ಕಾಂಗ್ರೆಸ್ ಇದೆ, ಯೂತ್ ಕಾಂಗ್ರೆಸ್ ಇದೆ, ಸೇವಾದಳ ಇದೆ, ಅದೇ ರೀತಿಯಾಗಿ ಮೈನಾರಿಟಿ ಶೆಲ್ ಇದೆ, SC/ST ಕಾಂಗ್ರೆಸ್ ಶೆಲ್ ಇದೆ. ಈ ರೀತಿಯಾಗಿ ನಮ್ಮಲ್ಲಿ ಸಂಘಟನೆಯ ಒಂದು ಶಕ್ತಿ ಇದ್ದರೆ ಅವರಲ್ಲಿ ಅಂದೇ ಒಂದು ಕಮಿಟಿ ನನಗೆ ಬಿಜೆಪಿ ಅವರು ಹೇಳಿದ್ರು, ಅಪಪ್ರಚಾರದ ಕಮಿಟಿ, ಸುಳ್ಳು ಹೇಳೋದಕ್ಕೆ ಒಂದು ಕಮಿಟಿ. ಇದೆಲ್ಲರೂ ನೋಡಿದ್ದಾರೆ ಪಕ್ಷದ ರಾಜಕೀಯ ಪಕ್ಷದಲ್ಲಿ. ಇದೇ ಒಂದು ರಾಜಕೀಯ ಪಕ್ಷ ಬಿಜೆಪಿನಲ್ಲಿ ಆ ರೀತಿಯಾಗಿ ಅಪಪ್ರಚಾರ ಮಾಡೋದು, ಸುಳ್ಳು ಹೇಳುವಂತ ಒಂದು ಕಮಿಟಿಗಳನ್ನ ಅವರು ಉತ್ಪಾದನೆ ಮಾಡಿದ್ದಾರೆ. ಇವರಿಂದ ಏನಾದರೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ? ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದಾ? ಆಯ್ತು, ಇವತ್ತು
ನಾವು ಯಾರ ಬಗ್ಗೆ ಮಾತಾಡೋದು ಬೇಡ, ಜನತೆ ತೀರ್ಮಾನ ಮಾಡೋದು. 10 ವರ್ಷಗಳ ಕಾಲ 2014ರಲ್ಲಿ ಚುನಾವಣೆ ಬಂತು. 15 ಲಕ್ಷ ರೂಪಾಯಿಗಳನ್ನ ನಿಮಗೆ ಸ್ವಿಸ್ ಬ್ಯಾಂಕಿಂದ ಕಪ್ಪೋಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೂ ಕೊಡ್ತೀನಿ ಅಂತೇಳಿ ಪ್ರಚಾರ ಮಾಡಿದ್ರು, ಓಟ್ ಗಿಟ್ಸ್ಕೊಂಡು ಗೆದ್ರು. ಇವತ್ತು 10ನೇ ವರ್ಷ ನಡೀತಾ ಇದೆ. 10 ರೂಪಾಯಿ, 15,000 ರೂಪಾಯಿ, 1 ರೂಪಾಯಿ ನಿಮ್ಮ ಅಕೌಂಟ್ ಬಂದಿದ್ಯಾ? ಈ ರೀತಿಯಾಗಿ ಸುಳ್ಳನ್ನ ಹೇಳುವಂತದ್ದು ಅವರ ಜಾಯಮಾನ. ಇನ್ನೊಂದೇನಂತ ಹೇಳ್ಬೇಕಂದ್ರೆ 2 ಕೋಟಿ ರೂಪಾಯಿ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಪ್ರತಿ ವರ್ಷನೂ ಕೂಡ ಅಂತ ಹೇಳಿದ್ರು. 2 ಲಕ್ಷ ಅಲ್ಲ, 20,000 ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ರೀತಿಯಾಗಿ ಸುಳ್ಳು ಹೇಳಿ ಇವತ್ತು ಓಟನ್ನು ಕೇಳಿ ಮತವನ್ನು ಪಡೆದು ನಮಗೆ ವಂಚಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದೇ ಆ ಥರ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು, ಇಂದಿನ ಚುನಾವಣೆಯಲ್ಲಿ ನಾನೇ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತಿ ಮನೆಗೂ ಕೂಡ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಎತ್ಕೊಂಡು ಕೊಟ್ಟರು. ಮನೆಗೂ ಕೂಡ ಜನರ ಪ್ರಶ್ನೆ ಮಾಡಿದ್ರು, ಇವತ್ತು ಕಾರ್ಡ್ ಕೊಟ್ಟಿದ್ದೀರಾ, ಏನಾದ್ರು ಬೋಗಸ, ಸುಮ್ಮನೆನಾ, ಸುಳ್ಳ ಅಂತೇಳಿ. ಇಲ್ಲ, ನಂಬಿಕೆ ಇಡಿ ನಮ್ಮ ಮೇಲೆ. ಈ ಕಾರ್ಡ್ನ ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ. ಈ ಗ್ಯಾರಂಟಿ ಕಾರ್ಡ್ ಮುಖಾಂತರ ಇವತ್ತೇನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅವೆಲ್ಲ ನಿಮ್ಮ ಮನೆ ಬಾಗಿಲು ತೋರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ನಮ್ಮೆಲ್ಲ ಮುಖಂಡರು, ನೀವೆಲ್ಲರೂ ಕೂಡ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಕೂಡ ಮನೆಗೆ ಹೋಗಿ ಅದನ್ನ ಕೊಟ್ಬಿಟ್ಟು ಬಂದ್ರಿ. ಜನತೆ ನಂಬಿಕೆಯಿಂದ ಓಟ್ ಹಾಕಿದ್ದಾರೆ. ಆದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಒಂದು ಕೇವಲ 3 ತಿಂಗಳಿಗೆ ಇವತ್ತು ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಬಸ್ ಫ್ರೀ, ಮಹಿಳೆಯರೆಲ್ಲರೂ ಕೂಡ ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲರೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು, ನಮ್ಮ ತಾಯಿಯಂದರು, ಅಕ್ಕ ತಂಗಿ ಓಡಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರೆಂಟ್ ಬಿಲ್ಲು, ಬಡವರಿಗೆ 200 ಯೂನಿಟ್ ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅನುಷ್ಠಾನ ಆಗಿದೆ. ಇವತ್ತು ಕರೆಂಟ್ ಬಿಲ್ ಎಲ್ಲರೂ ಕೂಡ ಫ್ರೀಯಾಗಿ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಆದ್ರಿಂದ ಇವತ್ತು ನಮಗೆ 1,000-1,500 ರೂಪಾಯಿ ಉಳಿತಾಯ ಆಗ್ತಾ ಇದೆ ಮನೆಗಳಿಗೆ. ಬಸ್ಗಳಲ್ಲಿ ಓಡಾಡುವಂತ, ಪ್ರತಿದಿನ ಓಡಾಡುವಂತ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುವಂತವ್ರಿಗೆ, ಆ ಗಾರ್ಮೆಂಟ್ ಕೆಲಸಕ್ಕೆ ಹೋಗುವಂತವ್ರಿಗೆ ಇವತ್ತು ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ದಿವಸಕ್ಕೆ 100 ರೂಪಾಯಿ ಖರ್ಚಾದ್ರೂ ಕೂಡ ತಿಂಗಳಿಗೆ 3,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಇವತ್ತು ಅಕ್ಕಿ 5 kg ಕೊಡ್ತಾ ಇದ್ರು. 5 kg ಬದಲಾಗಿ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿ ಕೂಡ ಕೊಡ್ಲಿಕ್ಕೆ ನಮ್ಗೆ ಬಿಡ್ಲಿಲ್ಲ. ಆ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕೊಡ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ನಾವು ಮಾತು ಕೊಟ್ಟಿದ್ದೀವಿ, ಮಾತು ಪ್ರಕಾರ ಉಳಿಸ್ಕೊಳ್ಳೇಬೇಕು ಅಂತೇಳಿ ಅಕ್ಕಿ ಬದಲಾಗಿ ಇವತ್ತು 170 ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ, ಪ್ರತಿ ಮನೇಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಮನೆಗೂ ಕೂಡ 170 ರೂಪಾಯಿ ಪ್ರತಿ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಇಲ್ಲಪ್ಪ, ಎಲ್ಲರಿಗೂ ಹೋಗ್ತಾ ಇದೀವಿ ಇಲ್ಲ ಹೇಳಿ. ಇನ್ನೊಂದು ಬಹುಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ, 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹೋಗುವ ಹಣ ಹಾಕ್ತೀವಿ. ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ದಯವಿಟ್ಟು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿಬಿಟ್ಟು ನಿಮ್ಗೆ ಅನುಕೂಲ ಆಗಬೇಕು, 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಇಂದಿನ ಕಾಂಗ್ರೆಸ್ ಪಕ್ಷ ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನ ಇವತ್ತು 2,000 ರೂಪಾಯಿ ಪ್ರತಿ ಮನೆಗೂ ಕೂಡ, ಒಂದು ಮನೆಯಲ್ಲಿರ್ತಕ್ಕಂಥ ಒಬ್ಬರಿಗೆ 2,000 ರೂಪಾಯಿ ಕೊಡುವಂತ ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಪ್ರತಿಯೊಬ್ಬರು ಕೂಡ ಬರ್ತಾ ಇದೆ. ಇನ್ನೊಂದು ಯುವಕರಿಗೆ ಯುವ ನಿಧಿ ಯೋಜನೆ ಮುಖಾಂತರ ಡಿಗ್ರಿ ಮಾಡಿರ್ತಕ್ಕಂಥ, ಪ್ರತಿ ಡಿಗ್ರಿ ಮಾಡಿರ್ತಕ್ಕಂಥವ್ರು ಕೂಡ 3,000 ರೂಪಾಯಿ ಕೊಡ್ತೀವಿ. ಸ್ಟೈಪಂಡ್ ಆಗಿ 2 ವರ್ಷಗಳ ಕಾಲ ಕೆಲಸ ಸಿಗೋರು ಕೂಡ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ರು. ಅದು ಕೂಡ ಅನುಷ್ಠಾನ ಮಾಡಿದ್ದೀವಿ. ಡಿಪ್ಲೊಮಾ ಮಾಡಿರ್ತಕ್ಕಂಥ 1,500 ರೂಪಾಯಿ ಕೊಡ್ತೀವಿ ಅಂತೇಳಿ ಅದು ಅನುಷ್ಠಾನ ಮಾಡಿದ್ವಿ. ನಾನು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಕೇಂದ್ರ ಸರ್ಕಾರದ ಸುಳ್ಳು ಭರವಸೆಗಳು ಯಾವ ರೀತಿಯಾಗಿತ್ತು, ಅದೇ ರೀತಿ ನಮ್ಮ ಸರ್ಕಾರ ಬಂದ ಮೇಲೆ, ನಮ್ಮ ಸಿದ್ದರಾಮಯ್ಯನವರು ಮತ್ತೆ ನಮ್ಮನ್ನ DK ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾಗಿ ಮಾತು ಕೊಟ್ಟ ಮೇಲೆ ನಡ್ಕೊಂಡಿದ್ದೀವಿ ಅಂತೇಳಿ, ಈ ತರ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೇರ ಸಮಸ್ಯೆ ಇದೆ, ಅದಕ್ಕೂ ಕೂಡ ತುರ್ತಾಗಿ ಬೋರ್ವೆಲ್ಗಳನ್ನ ಕೊರೆಸಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೂ ನಮ್ಮ ಸರ್ಕಾರನೂ ಕೂಡ ಅನುದಾನ ಬಿಡುಗಡೆ ಆಗಿದೆ, ಮಾಡ್ತೀವಿ. ಎಲ್ಲಾ ರಸ್ತೆಗಳು ನನಗೆ ಗೊತ್ತಿದೆ, ಕೆಲವೊಂದು ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ. ಈಗಾಗಲೇ ಅದಕ್ಕೆ ಸುಮಾರು ಒಂದು 250 ಕೋಟಿ ರೂಪಾಯಿ ಹಣ ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ ಮನೆ ಕೊಟ್ಟಿದ್ದೀವಿ. ಅದೆಲ್ಲ ಪ್ರೋಸೆಸ್ ಆಗ್ತಾ ಇದೆ. ಎಲ್ಲ ಒಂದು ರಸ್ತೆ ಕೂಡ ಬಿಡಲ್ಲ, ಪ್ರತಿ ರಸ್ತೆನೂ ಕೂಡ ಡಾಂಬರೀಕರಣ ಹಾಕಿ ನಮ್ಮ ರಾಜ್ಯ, ನಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ತರುವಂತ ಕೆಲಸವನ್ನ ಮಾಡ್ತೇವೆ. ನಮ್ಗೆಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು ಓಟ್ ಕೇಳುವಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿ, ಇಂಥ
ಇಂಥ ಕೆಲಸ ನಮ್ಗೆ ಆಗಬೇಕು ಅಂತ ಕೇಳಿದಾಗ ನಾನು ಮಾಡ್ಕೊಡ್ತೀನಿ ಅಂತೇಳಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಭರವಸೆ ಕೊಡಿ ಅದನ್ನ ಈಡೇರಿಸುವಂತ ಕೆಲಸವನ್ನು ನಾವು ನಮ್ಮ ಲೋಕಸಭಾ ಸದಸ್ಯರು ಮುಂದಿನ ದಿನಗಳಲ್ಲಿ ಯಾವುದೂ ಕೂಡ ನೀವು ಏನು ಹೇಳಿರ್ತೀರೋ ಅದನ್ನ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ನೇಕಾರರಿಗೆ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ನೇಕಾರರಿದ್ದಾರೆ, ಅವ್ರಿಗೂ ಕೂಡ ಇವತ್ತು ಕರೆಂಟ್ ಬಿಲ್ಲು ಹೆಚ್ಚಿನ ರೀತಿಯಲ್ಲಿ ಕರೆಂಟ್ ಬಿಲ್ ಫ್ರೀ. ಮೆಟ್ರೋ ಇವತ್ತು ಬೊಮ್ಮಸಂದ್ರದವರೆಗೂ ಇದೆ, ಅದನ್ನು ಆನೆಕಲ್ಲು, ಚಂದಾಪುರದಿಂದ ಆನೆಕಲ್ಲು, ಮತ್ತೆ ಗುಡ್ಕೆರೆಯಿಂದ ಜಿಗಣಿಯಿಂದ ಆನೆಕಲ್ಲಿಂದ ಹತ್ತಿಬೆಲೆಯಿಂದ ಸರ್ಜಾಪುರ, ಬೊಮ್ಮಸಂದ್ರ ವಯ ಏರ್ಪೋರ್ಟ್ಗೆ ಹೋಗುವಂಥದ್ದು. ಅದೇ ರೀತಿ ಹತ್ತಿಬೆಲೆಗೆ ಬರುವಂತಹದ್ದು. ಈ ಎಲ್ಲಾ ಯೋಜನೆಗಳು ಕೂಡ ಈಗಾಗಲೇ ಡಿಪಿಆರ್ ನಡೀತಾ ಇದೆ, ಅಂದ್ರೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಎಲ್ಲ. ಈ ಎಲ್ಲ ಅನುಷ್ಠಾನಗಳು ಕೂಡ ಸರ್ಕಾರ ಬಂತು, ಬೇರೆ ಬೇರೆ ಚುನಾವಣೆಗಳು ಬಂತು, MLC ಚುನಾವಣೆ ಬಂತು, ಈ ರೀತಿಯಾಗಿ ಮಾಡಿರೋದ್ರಿಂದ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನಾವೇನು ಹೇಳಿದ್ದೀವಿ ಅದನ್ನ ಎಲ್ಲ ಅನುಷ್ಠಾನವನ್ನ ಮಾಡಿ ನಿಮ್ಮ ಒಂದು ಏನು ಭರವಸೆ ಕೊಟ್ಟಿರ್ತೀರ ನೀವು ತಲೆ ಎತ್ಕೊಂಡು ಹೋಗಿ ಓಡಾಡಬೇಕು. ಆ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ನಮ್ಮ ಸರ್ಕಾರ ಇದೆ, ನಮ್ಮ ಲೋಕಸಭಾ ಸದಸ್ಯರು ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇದ್ದಾರೆ. ನಮ್ಮ ಪಕ್ಷ ಜಾತ್ಯತೀತ ಪಕ್ಷ, ಎಲ್ಲ ಸರ್ವ ಜನರು ಕೂಡ ನಾವೆಲ್ಲರೂ ಕೂಡ ಒಂದು ಅಂತ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಧೈರ್ಯವಾಗಿ ನೀವೇ ನಮ್ಮ ಲೋಕಸಭಾ ಅಭ್ಯರ್ಥಿಗಳು, ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರ ಲೋಕಸಭಾ ಅಭ್ಯರ್ಥಿಗಳು ಅನ್ನುವಂಥ ಭಾವನೆಯಿಂದ ಪ್ರತಿ ಮನೆಗೂ ಕೂಡ 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ, ಪ್ರತಿಯೊಂದು ಸಾರಿ 4-5 ಸಾರಿ ಚುನಾವಣೆ ಹೊತ್ತಿಗೆ ಎಷ್ಟಿದೆಯಪ್ಪ ಒಂದು ವಾರ್ಡಲ್ಲಿ ಕಮ್ಮಿ ಅಂದ್ರೂ ಕೂಡ ನನ್ನ ಪ್ರಕಾರ ಒಂದು 200 ಮನೆ 300 ಮನೆ ಪ್ರತಿದಿನ 200 ಮನೆ 300 ಮನೆ ಓಡಾಡ್ಬೋದು ಕೌನ್ಸಿಲರ್ಗಳು, ಗೆದ್ದಿರ್ತಕ್ಕಂಥವ್ರು ಸೋತಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರು ಆರಾಮಾಗಿ ಒಂದು ದಿವಸಕ್ಕೆ 2 ಸಾರಿ ಓಡಾಡ್ಬೋದು ಪ್ರತಿ ಮನೆಯೂ ಕೂಡ. ಓಡಾಡಕ್ಕಾಗುತ್ತೋ ಇಲ್ಲ ಹೇಳಿ? ಚುನಾವಣೆ ಸಂದರ್ಭದಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಓಡಾಡ್ತೀರಲ್ಲ ನೀವು, ಅದೇ ರೀತಿಯಾಗಿ ನಗರಸಭಾ ಚುನಾವಣೆ, ನಮ್ಮ ಪುರಸಭಾ ಚುನಾವಣೆಗಳಲ್ಲಿ ನಾವೇ ನಿಂತಿದ್ದೀವಿ ಅಂತೇಳಿ ಎಷ್ಟು ಇಂಟ್ರೆಸ್ಟ್ ತಗೊಂಡು ಓಡಾಡ್ತೀರಾ, ಅದೇ ತರನೇ ಈ ಚುನಾವಣೆಯನ್ನು ಕೂಡ ಗಂಭೀರವಾಗಿ ತಗೋಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು 37,000 ಲೀಡು 3ನೇ ಬಾರಿಗೆ ನಂಬಿಕೆಯಿಂದ ಓಟ್ ಹಾಕಿದ್ದೀರಿ. ಅದನ್ನು ಉಳಿಸ್ಕೊಡುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದೇ ರೀತಿ ಈ ಚುನಾವಣೆಯಲ್ಲಿ 32 ಅಲ್ಲ 60,000 ಲೀಡ್ ಆಗಬೇಕು. ಅದಕ್ಕೆ ಕಾರಣಕರ್ತರು ನೀವೆಲ್ಲರೂ ಕೂಡ ಹಾಕಬೇಕು. ಪ್ರತಿಯೊಬ್ಬ ನಮ್ಮ ಮುಖಂಡರು ಕಾರ್ಯಕರ್ತರು ಈಗಲಿಂದಲೇ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಬಗ್ಗೆ ಹೇಳ್ಕೊಡು. ಯಾವನೇನು ಕೆಟ್ಟದಾಗಿ ಮಾತಾಡುವಂಥದ್ದು ಏನಿಲ್ಲ, ಸುಳ್ಳು ಹೇಳ್ತಾರೆ. ಕೆಲವೊಂದು ಮಾಧ್ಯಮಗಳು ಸುಳ್ಳನ್ನ ಇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. BJP ಅವರು ಹೇಳ್ತಕ್ಕಂಥದ್ದು ಎಲ್ಲ ಸುಳ್ಳು. ಅವ್ರ ಮಾತಿಗೆ ಅವರು ಕಿವಿಗೊಡ್ದಿರಾ ನಮ್ಮ ಅಭ್ಯರ್ಥಿಯನ್ನ
ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾದಂಥ ಪುರುಷೋತ್ತಮ ರೆಡ್ಡಿಯವರು ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ. ಹೆಸರುಗಳು ಹೇಳ್ತಾ ಹೋಯ್ತು ಅಂದ್ರೆ ಬಹಳಷ್ಟು ಸಮಯ ಆಗ್ತದೆ, ಈಗಲೇ ಸಮಯ ಜಾಸ್ತಿ ಆಗಿದೆ. ಎಲ್ಲ ಗೌರವಾನ್ವಿತರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ, ವಿಶೇಷವಾಗಿ ಈಗ ತಾನೇ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನ ತುಂಬಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದಂತ, ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ನಂತರ ಅವರು ಜನತಾದಳಕ್ಕೆ ತೆರಳಿ ಅಲ್ಲಿ ಅಭ್ಯರ್ಥಿಯಾಗಿ, ವಿಧಾನಸಭೆಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ನಾಯಕತ್ವವನ್ನ, ನಮ್ಮ ರಾಜ್ಯ ನಾಯಕತ್ವವನ್ನ, ನಮ್ಮ ಖರ್ಗೆ ಸಾಹೇಬರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ಇವತ್ತು ನಮಗೆ ಶಕ್ತಿ ತುಂಬುತ್ತಾ ಇರ್ತಕ್ಕಂಥ ಮುಖಂಡರು, ಸ್ನೇಹಿತರಾದಂಥ KP ರಾಜು ಅವರೇ, ಅವರೆಲ್ಲ ಗೌರವಾನ್ವಿತ, ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ಅನೇಕ ಹಿತೈಷಿಗಳಿದ್ದಾರೆ, ಅವ್ರ ಜೊತೆ ಸಮಕಾಲೀನ ಪದಾಧಿಕಾರಿಗಳಿದ್ದಾರೆ, ಯುವ ಮಿತ್ರರಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲ ಗೌರವಾನ್ವಿತರಿಗೆ ನಾನು ಸ್ವಾಗತವನ್ನ ಕೋರ್ತಾ, ಇವತ್ತು ಮಾಧ್ಯಮದ ಎಲ್ಲ ಆತ್ಮೀಯ ಸ್ನೇಹಿತರು, ಇವತ್ತು ಚುನಾವಣೆ ಹತ್ರ ಬಂದ್ಬಿಟ್ಟಿದೆ. ಚುನಾವಣೆ ಕೂಡ ಘೋಷಣೆ ಆಗಿದೆ. ಏಪ್ರಿಲ್ 26ನೇ ತಾರೀಕು ಚುನಾವಣೆ, ಮಾರ್ಚ್ 28ನೇ ತಾರೀಕಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ನಮ್ಮ ಚುನಾವಣೆ 2ನೇ ಹಂತದಲ್ಲಿದೆ. ಈಗಾಗಲೇ ಪಕ್ಷ ಮತ್ತೊಮ್ಮೆ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ರಾಜ್ಯದ ಪಕ್ಷದ ಅಧ್ಯಕ್ಷರು, ಉಪ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೆಲ್ಲರೂ ಸೇರಿ, ಅವರೆಲ್ಲರಿಗಿಂತ ಮಿಗಿಲಾಗಿ ತಾವೆಲ್ಲರೂ ಸೇರಿ ನೀವೇ ನಿಲ್ಲಬೇಕು ಅಂತ ಹೇಳಿ ಒನ್ಲೈನ್ ರೆಸಲ್ಯೂಷನ್ ಅನ್ನ AICC ಕಳಿಸಿ ಇವತ್ತು ನನ್ನನ್ನ ಮತ್ತೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತಮಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತೇನು ಚುನಾವಣೆ ಘೋಷಣೆ ಆಗಿದೆ, ಇವತ್ತು ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಹೇಳಿ ಇವತ್ತು ಅಭ್ಯರ್ಥಿ ಕೂಡ ಘೋಷಣೆ ಆಗಿದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ತಾವು ಏನು ನನಗೆ ಕಳೆದ 10 ವರ್ಷ 8 ತಿಂಗಳು, ಉಪಚುನಾವಣೆಯಲ್ಲಿ 8 ತಿಂಗಳಿತ್ತು, 10 ವರ್ಷ 8 ತಿಂಗಳ ಕಾಲ ನನಗೆ ತಾವು 3 ಚುನಾವಣೆಗಳಲ್ಲಿ ನನಗೆ ಆಶೀರ್ವಾದ ಮಾಡಿದಿರಿ. ಇದು ನನ್ನ 4ನೇ ಚುನಾವಣೆ. ಈ ಚುನಾವಣೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತಹ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಮುಖ್ಯ ಆಗ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತೇನು ತಾವು ನನಗೆ ಆಶೀರ್ವಾದ ಮಾಡಿ ನನಗೆ ಲೋಕಸಭೆಗೆ ಕಳಿಸ್ಕೊಟ್ಟಿದ್ವಿ, ಬಹುಶಃ ನಿಮ್ಮ ಗೌರವವನ್ನ ಕ್ಷೇತ್ರದಲ್ಲಿ ಮತ್ತು ಮತದಾರರ ಮುಂದೆ ಮತ್ತು ಈ ರಾಜ್ಯದ ಗೌರವವನ್ನ ಎತ್ತಿ ಹಿಡಿದೇನೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ನಿಮ್ಗೆ ಯಾವತ್ತೂ ಕೂಡ ಅಪಮಾನ ಆಗೋ ರೀತಿಯಲ್ಲಿ, ಮುಖಂಡರಿಗೆ ಅಪಮಾನ ಆಗೋ ರೀತಿಯಲ್ಲಿ, ಕಾರ್ಯಕರ್ತರು ತಲೆ ತಗ್ಸೋ ರೀತಿಯಲ್ಲಿ, ಏನಪ್ಪ ನಿಮ್ಮ ಸಂಸತ್ ಸದಸ್ಯರು ನಿಮ್ಗೆ ವೋಟ್ ಹಾಕಿದ್ವಿ, ಅವರೆಲ್ಲೋ ಕಾಣಿಸ್ತಾ ಇಲ್ಲ, ಅವರೇನು ಕೆಲಸ ಮಾಡೋದಿಲ್ಲ,
ನಮ್ಮ ಕೈಗೆ ಸಿಗೋದಿಲ್ಲ. ಕೋವಿಡ್ ಬಂದಿತ್ತು, ನಿಮ್ಮ MP ಎಲ್ಲೋ ಕಾಣಿಸ್ತಿಲ್ಲ, ನಮ್ ಕಷ್ಟ ಇತ್ತು ಕಾಣಿಸ್ತಿಲ್ಲ, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಲಿಲ್ಲ, ನಾವು ಕಾರ್ಯಕರ್ತರಾಗಿದ್ವಿ, ನಮ್ಮ ಕಷ್ಟ ಇತ್ತು, ಏನು ಅಂತ ಕೇಳಲಿಲ್ಲ. ಈ ತರದ ಯಾವುದೇ ಆರೋಪ ನನ್ನ ಮೇಲಿದ್ರೆ ನೀವು ನನಗೆ ತಿಳಿಸ್ಬೇಕು. ಬಹುಶಃ ಕಳೆದ 10 ವರ್ಷ 8 ತಿಂಗಳಲ್ಲಿ ನಾನು ಪ್ರತಿನಿತ್ಯ ನಿಮ್ಮನ್ನ ದೇವರುಗಳ ರೀತಿಯಲ್ಲಿ ನೀವು ಯಾವ ರೀತಿ ನೀವು ನನಗೆ ಆಶೀರ್ವಾದ ಮಾಡಿದ್ರಿ, ನಿಮಗೆ ನ್ಯಾಯ ಸಿಗಬೇಕು, ಈ ಕ್ಷೇತ್ರದ ಜನರಿಗೆ ನ್ಯಾಯ ಸಿಗಬೇಕು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗಬೇಕು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರು, ದೀನದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಜೊತೆ ಈ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೆ. ಅದರಲ್ಲೂ ಕೂಡ ವಿಶೇಷವಾಗಿ ಆನೇಕಲ್ ತಾಲೂಕು ಕೂಡ ಬಹಳ ಪ್ರಮುಖವಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆನೇಕಲ್ ತಾಲೂಕಿಗೆ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿ ಸಾಕಷ್ಟು ಅಭಿವೃದ್ಧಿ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈಗಾಗಲೇ ಕೆಲವು ರಸ್ತೆಗಳನ್ನ ಅವ್ರು ಹೇಳ್ತಾ ಇದ್ದಾರೆ, ಅನೇಕ ರಸ್ತೆಗಳನ್ನ ಮಾಡಬೇಕು ಅಂತ ಹೇಳಿ ಕ್ರಮವನ್ನ ತೆಗೆದುಕೊಂಡು ಇವತ್ತು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೇವೆ. ಒಂದು ಕಾಲದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಕೂಡ ಡ್ರೈ ಆಗಿತ್ತು. ಅವತ್ತು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಶುದ್ಧೀಕರಿಸಿದಂತ ನೀರು, ಇವತ್ತೇನು ಮನೆ ಪಿರಾಕಿನಲ್ಲಿ ಹರಿದೋಗ್ತಾ ಇದ್ದಂತ ನೀರು, ಕೊಳಚೆ ನೀರು, ಅದನ್ನ ಶುದ್ಧೀಕರಿಸಿ ಇವತ್ತು ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಏನು ಮಾತನ್ನ ಕೊಟ್ಟಿದ್ವಿ, ಆ ಮಾತು ಇವತ್ತು ಅನುಷ್ಠಾನ ಆಗಿ ಇವತ್ತು ಬರ ಇದ್ರೂ ಕೂಡ ಇವತ್ತು ನಿಮ್ಮಲ್ಲಿ ನೀರಿಗೆ ತೊಂದರೆ, ಕೆಲವು ಹಳ್ಳಿಗಳನ್ನ ಬಿಟ್ರೆ ಇನ್ನೆಲ್ಲೂ ಕೂಡ ನೀರಿಗೆ ತೊಂದರೆ ಇಲ್ಲ. ನಿಮ್ಮ ಅಂತರ್ಜಲ ವೃದ್ಧಿಯಾಗಿದೆ, ನಿಮ್ಮ ಬೋರ್ವೆಲ್ಗಳಲ್ಲಿ ನೀರು ಬಿದ್ದಿದೆ, ನೀವು ನೆಮ್ಮದಿಯಾಗಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ತೆಗೆದುಕೊಂಡಂತ ತೀರ್ಮಾನ ಈ ಕೆರೆ ತುಂಬಿಸ್ತಕ್ಕಂಥ ಯೋಜನೆಯ ಅನುಷ್ಠಾನ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಕೆಲವು ಕೆರೆಗಳಲ್ಲಿ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಕಷ್ಟು ಜನ ಒತ್ತುವರಿ ಮಾಡಿದ್ದಾರೆ. ನಾನು ಮತ್ತು ಶಾಸಕರಿಬ್ಬರು ಕೂಡ ತಿಳಿಸಿದ್ದೇವೆ, ಎಲ್ಲೆಲ್ಲಿ ಒತ್ತುವರಿ ಇದೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು, ಕಾಲುವೆಗಳನ್ನ ಒತ್ತುವರಿ ಏನು ಮಾಡಿಕೊಂಡಿದ್ದಾರೆ ಅದನ್ನ ತೆರವು ಮಾಡಬೇಕು ಅಂತ ಹೇಳಿ ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಖಂಡಿತ ನಾನು ಇಡೀ ತಾಲೂಕಿಗೆ ಇವತ್ತು ಕೆಲವು ಕೆರೆಗಳನ್ನ ತುಂಬಿಸಿದ್ದೇವೆ. ಸುಮಾರು 64 ಕೆರೆಗಳನ್ನು ತುಂಬಿಸಿದ್ದೇವೆ. ಇನ್ನೊಂದು ಸುಮಾರು ಒಂದು 30-40 ಕೆರೆಗಳನ್ನ ಹೊಸದಾಗಿ ಕಸಬಾದಲ್ಲಿ ತುಂಬಿಸಬೇಕು ಅಂತಕ್ಕಂಥ ಬೇಡಿಕೆ ಕೂಡ ಬಂದಿದೆ. ಅದನ್ನು ಕೂಡ ತುಂಬಿಸ್ಲಿಕ್ಕೆ ಈಗಾಗಲೇ DPR ಮಾಡಲಿಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈ ಕಡೆ ಮರಕನಹಳ್ಳಿ ಆ ಭಾಗ ಏನೇನಿದೆ ಪಂಚಾಯತಿನಲ್ಲಿ, ಈ ಕಡೆ ನಮ್ಮ ಜಿಗಣಿ ಹೋಬಳಿನಲ್ಲೂ ಕೂಡ ಕೆಲವು ಕೆರೆಗಳು ತುಂಬಿಸ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಎಲ್ಲ ಕೆರೆಗಳನ್ನ ಅಂತರ್ಜಲ ವೃದ್ಧಿಯನ್ನ ಮಾಡುತ್ತಾ ಇವತ್ತು ಏನು ನಾವು ಸಂಕಷ್ಟವನ್ನ ಎದುರಿಸ್ತಾ ಇದ್ದೇವೆ, ಈ ಸಂಕಷ್ಟಕ್ಕೆ ಪರಿಹಾರ ನಮ್ಮ ನೀರನ್ನ ಶೇಖರಣೆ ಮಾಡಿಟ್ಟು ನಾವು ಅಂತರ್ಜಲವನ್ನ ವೃದ್ಧಿ ಮಾಡಿದ್ರೆ ಖಂಡಿತ ಭವಿಷ್ಯದ ದಿನಗಳಲ್ಲಿ ನಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕಾವೇರಿ ನೀರು ಬೇಕಾಗಿತ್ತು. ಆನೇಕಲ್ ಪಟ್ಟಣಕ್ಕೆ, ಸೂರ್ಯ ಸಿಟಿಗೆ ಬರುವಂತ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ನಾನು, ಶಿವಣ್ಣವರು, ಮಾನ್ಯ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಅವರು ಅವತ್ತು ಮಂಜೂರಾತಿ ಮಾಡಿಕೊಟ್ಟು ಆನೇಕಲ್ ಪಟ್ಟಣಕ್ಕೆ ಇವತ್ತು ನೀರು, ಕಾವೇರಿ ನೀರನ್ನು ನಾವು ಒದಗಿಸ್ತಾ ಇದ್ದೀವಿ, ಕುಡಿತಾ ಇದ್ದಾರೆ. ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಅಂದಾಗ ಬಿಜೆಪಿಯವರು ವಿರೋಧ ಮಾಡಿದಂತ ದಾಖಲೆಗಳು ಇವತ್ತು ವಿಧಾನಸೌಧದ ಕಡತಗಳಲ್ಲಿ ಇದೆ.
ವಿಧಾನಸೌಧದ ಇಲಾಖೆ ಕಡತದಲ್ಲಿ ಆನೇಕಲ್ ಹಳ್ಳಿಗಳಿಗೆ ನೀರನ್ನ ಕೊಡಬೇಕು ಅನ್ನಂತ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ನಾಯಕರುಗಳು ವಿರೋಧ ಮಾಡಿರ್ತಕ್ಕಂಥದ್ದು ಇವತ್ತು ದಾಖಲೆಗಳಲ್ಲಿದೆ. ಆ ದಾಖಲೆಗಳನ್ನ ಶಾಸಕರು ತೆಗೆದು ಎಲ್ಲ ಹಳ್ಳಿಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಆದ್ರೆ ಇವತ್ತು ನೀವು ಮತ್ತೆ ಶಿವಣ್ಣವರಿಗೆ ಆಶೀರ್ವಾದ ಮಾಡಿದ್ರಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು ಅವ್ರು ಕೇಳಿದೆ, ಆನೇಕಲ್ ತಾಲೂಕಿಗೆ ನೀರು ಬೇಕು ಅಂತ ಹೇಳಿ, ಎಲ್ಲಿಂದ ಕೊಡಬೇಕು ಅಂತ ಕೇಳಿದೆ. PWSSB ಇಂದ ನೀರು ಬೇಕು. ಎಷ್ಟು ಬೇಕು? 80 MLD ನೀರು ಬೇಕು, ಸುಮಾರು 3/4 TMC ನೀರು ಬೇಕು ಅಂತ. ಎರಡನೇ ಮಾತನ್ನ ಯೋಚನೆ ಮಾಡದೆ ಅಧಿಕಾರಿಗಳನ್ನ ನನ್ನ ಎದುರುಗಡೆ ಶಿವಣ್ಣವರ ಎದುರುಗಡೆ ಕರೆಸಿ ಆದೇಶ ಮಾಡಿದ್ರು. ಆ ಆನೇಕಲ್ ತಾಲೂಕಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಕೊಡಿ ಅಂತೇಳಿ ಸುಮಾರು 80 MLD ನೀರನ್ನ ಆನೇಕಲ್ ತಾಲೂಕಿಗೆ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ಸರ್ಕಾರದ ಆದೇಶ ಮಾಡಿದ್ರು. ಇವತ್ತು ಆ ಸರ್ಕಾರಿ ಆದೇಶವನ್ನ ಇಟ್ಕೊಂಡು ಇವತ್ತು ಆನೇಕಲ್ ತಾಲೂಕಿನ 288 ಹಳ್ಳಿಗಳಿಗೆ ಕಾವೇರಿ ಕುಡಿಯುವ ನೀರನ್ನ ಮಂಜೂರಾತಿಯನ್ನ ಮಾಡಿಸಿ, ಈಗ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಇಲ್ಲ ಅಂದಿದ್ರೆ, ಇನ್ನೊಂದು ತಿಂಗಳು ಇರ್ಲಿಲ್ಲ ಅಂದಿದ್ರೆ ಟೆಂಡರ್ ಕರೆಯುವಂತ ಹಂತಕ್ಕೆ ಬರ್ತಾ ಇತ್ತು. ಸುಮಾರು 719 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಕೋಟಿ ರೂಪಾಯಿ PWSSBಗೆ ಕಟ್ಟಬೇಕು ಅವ್ರು ನೀರು ಕೊಡೋದಕ್ಕೆ. PWSSBಗೆ 400 ಕೋಟಿ ರೂಪಾಯಿ ಕಟ್ಟಬೇಕು ಅಂದ್ರೆ ಒಟ್ಟು ಯೋಜನೆಯ ಮೊತ್ತ ಸುಮಾರು 1000 ಕೋಟಿ ರೂಪಾಯಿ ಆಗ್ತದೆ. ಇವತ್ತು ಅದರ ಅನುಮೋದನೆಯನ್ನ ಸಚಿವ ಸಂಪುಟದಲ್ಲಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮೋದನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಮಾಡಿದರೆ ಅವರಿಗೆ ಈ ತಾಲೂಕಿನ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು. ಇದು ಸಣ್ಣ ಕೆಲಸ ಅಲ್ಲ. ನಾವು ಚುನಾವಣಾ ಸಂದರ್ಭದಲ್ಲಿ ಶಾಸಕರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಶಿವಣ್ಣ ಕಳೆದ ಚುನಾವಣೆ ಒಂದು ಪ್ರಣಾಳಿಕೆಯನ್ನ ಮಾಡಿದ್ವಿ. ಆ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಕಾವೇರಿ ನೀರು ಕೊಡ್ತೀವಿ ಅಂತ. ಹೇಳಿದ್ವಲ್ಲಪ್ಪ, ಹೇಳಿದ್ವಿ. ಕಾವೇರಿ ನೀರು ಕೊಡ್ತೀವಿ ಅಂತ ಅದೇನಾರ ಆದೇಶ ಆಗಿದೆ ಅಂದ್ರೆ ಅದು ಮೊದಲನೇದಾಗಿ ಆನೇಕಲ್ ತಾಲೂಕಿಗೆ ಆಗಿದೆ ಅಂತಕ್ಕಂಥದ್ದನ್ನ ತಾವ್ಯಾರು ಕೂಡ ಮಾಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮ MP ಸುಮ್ಮನೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ನೀವು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ MP ಕೆಲಸ ಮಾಡ್ತಕ್ಕಂಥವ್ರು ಲೋಕಸಭಾ ಸದಸ್ಯರ ರೀತಿ ಕೆಲಸ ಮಾಡಲ್ಲ. ನಿಮ್ಮ ಸೇವಕನಾಗಿ ನಿಮ್ಮ ಸೇವೆಯನ್ನ ಸದಾಕಾಲ ದಿನದ 24 ಗಂಟೆಗಳ ಕಾಲ ಈ ಜಿಲ್ಲೆಯ ಈ ಕ್ಷೇತ್ರದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಆತ್ಮವಿಶ್ವಾಸದಿಂದ ಮತ ಕೇಳಲಿಕ್ಕೆ ನಿಮ್ಗೆ ಶಕ್ತಿ ಇದೆ. ಶಕ್ತಿ ಇದೆಯಾ ಇಲ್ವಾ? ಕೇಳಲಿಕ್ಕೆ ನಿಮ್ಗೆ ಏನಾರ ಡೌಟ್ ಇದೆಯಾ? ಅನುಮಾನ ಏನಾರ ಇದೆಯಾ? ಇವತ್ತು ನೀವು ಧೈರ್ಯವಾಗಿ ಹೋಗಿ ಮನೆಗೆ ಹೋಗಿ ಮತವನ್ನ ಕೇಳಬೇಕು. ಇಲ್ಲಿ DK ಸುರೇಶ್ ಅಲ್ಲ, ನೀವು ಅಭ್ಯರ್ಥಿ. ಈ ತಾಲೂಕಿನ ಅಭಿವೃದ್ಧಿಗೆ, ಈ ತಾಲೂಕಿನ ಯುವಕರ ಭವಿಷ್ಯಕ್ಕೆ ಯಾರನ್ನ ಗೆಲ್ಲಿಸಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು, ಹಸ್ತದ ಗುರುತನ್ನ ಗೆಲ್ಲಿಸಬೇಕು ಅಂತ. ನಾನು ಮನೆಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಹಳ್ಳಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಾನು 5 ವರ್ಷಕ್ಕೊಂದ್ಸಾರಿ ಚುನಾವಣೆಗೆ ಬಂದಂತವನಲ್ಲ. ಈ ಕ್ಷೇತ್ರದಲ್ಲಿ ಎಂತೆಂಥವರು ಚುನಾವಣೆಗೆ ನಿಂತಿದ್ದಾರೆ. ಚಂದ್ರಶೇಖರ್ ಮೂರ್ತಿ ಅವರು ಸುಮಾರು 5 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ರು. ಸನ್ಮಾನ್ಯ ದೇವೇಗೌಡರು 1 ಬಾರಿ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ತೇಜಸ್ವಿನಿ ಅವರು 1 ಬಾರಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. M ಶ್ರೀನಿವಾಸ್ ಅವರು ಬಿಜೆಪಿಯಿಂದ 1 ಸಾರಿ ಕೆಲಸ ಮಾಡಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಕ್ಷೇತ್ರದಿಂದ
ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನೀವು ಕೇಳಬೇಕು, ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ. ಯಾರ ನಿಮ್ಮ ಊರಿಗೆ ಬಂದಿದ್ರ, ನಿಮ್ ಕಷ್ಟ ಸುಖ ನೋಡಿದ್ರ, ಏನಾದ್ರೂ ಕೂಡ ಇಲ್ಲಿ ಕೆಲಸ ಮಾಡಿ ನಾನು ಇಂಥದ್ದನ್ನ ಮಾಡಿದ್ದೇನೆ, ಈ ಕ್ಷೇತ್ರಕ್ಕೆ, ಈ ಆನೇಕಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ಇಂಥ ವಾಯ್ಸ್ ಅನ್ನು ನಾನು ರೈಸ್ ಮಾಡಿದ್ದೀನಿ ಹೇಳ್ಬೇಕಲ್ಲ. ಟಿವಿನಲ್ಲಿ ಹೇಳ್ಬಿಟ್ರೆ, ಟಿವಿನಲ್ಲಿ ಮಾತಾಡ್ಬಿಟ್ರೆ, ಟಿವಿನಲ್ಲಿ ನಾನು ಮಾತಾಡ್ಬೋದು. ಟಿವಿಯಲ್ಲಿ ನಾನು ಏನಾರ ಜೋರಾಗಿ ಏನಾರ ಮಾತಾಡಿದ್ರೆ, ಗದರಿದ್ರೆ, ಅಥವಾ ಇನ್ನೇನಾರ ಕಾಂಟ್ರವರ್ಸಿ ಆಗಿ ಏನಾರ ಹೇಳ್ತು ಅಂತ ಅಂದ್ರೆ ಟಿವಿಯವರು ದಿನದ ಬೆಳಗ್ಗೆಯಿಂದ 24 ಗಂಟೆಗಳ ಕಾಲ ತೋರಿಸ್ತಾರೆ. ಆದ್ರೆ ನಾನೇನ್ ಕೆಲಸ ಮಾಡಿದ್ದೀನಿ ಅದನ್ನ ತೋರಿಸೋದಿಲ್ಲ ಅವರು. ನಾನೇನ್ ಕೆಲಸ ಮಾಡಿದ್ದೀನಿ ಅದನ್ನ ತೋರಿಸೋದಿಲ್ಲ. ನಾನು ಆನೇಕಲ್ ತಾಲೂಕಿಗೆ ಕೊಟ್ಟಂತ ಕ್ಷೇತ್ರದ ಕೆಲಸ ಕಾರ್ಯಗಳಿಗಾಗ್ಲಿ, ನಾನು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಿಗೆ ಕೊಟ್ಟಂತ ಆದ್ಯತೆಯನ್ನಾಗ್ಲಿ, ನಾನು ಮಾಡಿದಂತ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಏನೆಲ್ಲ ಕೆಲಸ ಕಾರ್ಯಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥದ್ದಾಗ್ಲಿ, ಬಡವರ ರೈತರ ಕಲ್ಯಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನಾಗ್ಲಿ, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅಂತ ಹೇಳಿ ಮನೆ ಮನೆಗೆ ಏನು ಅವಕಾಶಗಳಿತ್ತು, ಯೋಜನೆಗಳಿತ್ತು, ಆ ಯೋಜನೆಗಳನ್ನ ಕೊಟ್ಟಂತದ್ದನ್ನಾಗ್ಲಿ ಮಾಧ್ಯಮಗಳು ತೋರಿಸೋದಿಲ್ಲ. ಅದನ್ನ ತೋರಿಸ್ಬೇಕಾದವ್ರು ಯಾರು, ಅದನ್ನ ಹೇಳ್ಬೇಕಾದವ್ರು ಯಾರು ಅಂತ ಅಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಮುಖಂಡರುಗಳು. ನೀವು ಮನೆ ಮನೆಗೆ ಮತದಾರರಿಗೆ ಹೋಗಿ ಹೇಳ್ಬೇಕು, ನಮ್ಮ MP ಇಂಥ ಕೆಲಸಗಳನ್ನ ಮಾಡಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರು ಇಂತಿಂತ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಟಿವಿ ಬರೋದೆಲ್ಲ ನಿಜ ಅಲ್ಲ. ರಾತ್ರಿ ಬಂದಿದ್ದು ಬೆಳಗ್ಗೆ ಇರುವುದಿಲ್ಲ. ಆದ್ರೆ ನಾನು ಮಾಡಿರ್ತಕ್ಕಂಥ ಕೆಲಸ ಇಂದಿಗೂ ಕೂಡ ಶಾಶ್ವತವಾಗಿದೆ. ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿ ಮೊಟ್ಟ ಮೊದಲನೇ ತಾರೀಕು ಎತ್ಕೊಂಡಂತ ಕೆಲಸ ಏನು ಅಂತ ಹೇಳಿದ್ರೆ, ಶುದ್ಧ ಕುಡಿಯೋ ನೀರನ್ನ 10 ಪೈಸೆಗೆ ಕೊಡ್ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ಯಾರು ಮೊದಲು ಮಾಡಿದ್ದಾರೆ ಅಂತ ಅಂದ್ರೆ ಅದು ನಿಮ್ಮ ಸಂಸತ್ ಸದಸ್ಯರು. ಹಳ್ಳಿಗೆ ಇವತ್ತು ಶುದ್ಧ ಕುಡಿಯೋ ನೀರನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಹಳ್ಳಿಗೆ ಶುದ್ಧ ಕುಡಿಯೋ ನೀರಿನ ಘಟಕಗಳು ಪ್ರಾರಂಭ ಆಗಿದೆ. ಇದು ರಾಜ್ಯದ ಕಾರ್ಯಕ್ರಮ ಆಯ್ತು, ಇದು ರಾಷ್ಟ್ರದ ಕಾರ್ಯಕ್ರಮ ಆಯ್ತು. HK ಪಾಟೀಲ್ರೆಲ್ಲ ಒಂದೇ ಒಂದ್ ಕಡೆ ಮಾಡಿದ್ರು, ಅವ್ರೂರಲ್ಲಿ ಹುಲಿಕಟ್ಟೆಗೆ. ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೆ, DK ಶಿವಕುಮಾರ್ ಅವ್ರು ಕಳ್ಸಿಕೊಟ್ಟಿದ್ರು. ಅದಾದ್ಮೇಲೆ ನಾನು ಕನಕಪುರಕ್ಕೆ ಬಂದು 30 ಕಡೆ ಮಾಡಿದೆ. ನಾನಿನ್ನ MP ಆಗಿರ್ಲಿಲ್ಲ. ಅದಾದ್ಮೇಲೆ ಇಡೀ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 250ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮಾಡಿದ್ದೇನೆ. ಅದು ಒಬ್ಬರಿಗೆ ಅನುಕೂಲ ಆಗಲಿಲ್ಲ. 10 ಪೈಸೆ ಲೀಟರ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಕಳೆದ 5 ವರ್ಷಗಳಿಂದ ಸರ್ಕಾರ ಈಗ 5 ರೂಪಾಯಿ ಮಾಡಿದೆ ಒಂದು ಕ್ಯಾನ್ಗೆ. 50 ಪೈಸೆನ ಎಷ್ಟ ಮಾಡಿರ್ಬೇಕು ಅಂತ ಕಾಣಿಸ್ತದೆ. 25 ಪೈಸೆನ ಲೀಟರ್ಗೆ ಎಷ್ಟ ಮಾಡಿದ್ದಾರೆ. 25 5 ರೂಪಾಯಿ 5 ರೂಪಾಯಿ 20 ಲೀಟರ್. ಅವತ್ತು 2 ರೂಪಾಯಿಗೆ ಒಂದು ಕ್ಯಾನ್. 2.5 ಪೈಸೆ ಇದ್ದಿದ್ದು 25 ಪೈಸೆ ಮಾಡಿದ್ದಾರೆ. 2 ರೂಪಾಯಿ 2 ಪೈಸೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ರೆ ಜನ ಮರ್ತೋತಾರೆ. ನಾನು ಸ್ಮಾರ್ಟ್ ಸಿಟಿ ತೋರಿಸ್ತೀನಿ, ಕಟ್ಟಿಸ್ತೀನಿ ಅಂತ ಹೇಳಿ ಪ್ರಚಾರ ಗಿಟ್ಟಿಸ್ಕೊಳ್ಳಿಲ್ಲ. ಸ್ಮಾರ್ಟ್ ಸಿಟಿ ತೋರಿಸ್ತೀನಿ, ಮಾಡ್ತೀನಿ ಅಂತ ಹೇಳಿ ಮಾಧ್ಯಮಗಳು ಎಲ್ಲವೂ ಕೂಡ ಏನೋ ದೇಶದಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ಆಗ್ತಾ ಇದೆ, ಸ್ಮಾರ್ಟ್ ಸಿಟಿ ಬರ್ತಾ ಇದೆ ಅಂತ ಹೇಳಿದ್ರು. ಆ ಸ್ಮಾರ್ಟ್ ಸಿಟಿಗಳು ಎಲ್ಲಿ ಅಂತ ಆ ಮಾಧ್ಯಮಗಳು ಇವತ್ತು ತೋರಿಸೋದಿಲ್ಲ. ಇವತ್ತೇನಿದ್ರು ತೋರಿಸ್ತಕ್ಕಂಥದ್ದು ಧರ್ಮದ ವಿಚಾರವನ್ನ ತೋರಿಸ್ತಾರೆ. ನಿಮ್ಮೂರಲ್ಲಿ ರಾಮಂದ್ರ ಇದೆ, ನಿಮ್ಮೂರಲ್ಲಿ ಮಾರಮ್ಮ ಇದೆ, ನಿಮ್ಮೂರಲ್ಲಿ ಕಾಳಮ್ಮ ದೇವಸ್ಥಾನ ಇದೆ, ನಿಮ್ಮೂರಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ನಿಮ್ಮೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ನಿಮ್ಮೂರಲ್ಲಿ ಭದ್ರಕಾಳಮ್ಮ ದೇವಸ್ಥಾನ ಇದೆ. ಊರಿಗೋದ್ರೆ 5 ದೇವಸ್ಥಾನಗಳಿದೆ, ಊರಿಗೋದ್ರೆ 10 ದೇವಸ್ಥಾನಗಳಿದೆ. ಎಲ್ಲ ಕಡೆ ದೇವರನ್ನ ನೀವು ನಾವು ಮನೆ ಆಚೆ ಬರ್ಬೇಕು ಅಂದ್ರೆ ಪ್ರತಿನಿತ್ಯ ದೇವರನ್ನ ಪೂಜೆ ಮಾಡಿ ಬರ್ತೀವಿ. ಪ್ರತಿನಿತ್ಯ ನಾವು ಪೂಜೆ ಮಾಡಿ ಬರ್ತೀವಿ. ಅದು ಇವರು ಯಾರೋ ಬಂದಿದ್ದಾರೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಪೂಜೆ ಮಾಡಿ ಬರ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮಂದಿರು, ನಮ್ಮ ತಂದೆ ತಾಯಂದಿರು, ನಮ್ಮ ತಾತಂದಿರು
ಮುತ್ತಾತರ ಕಾಲದಿಂದನೂ ಕೂಡ ಗುಡಿಗೋಪುರಗಳನ್ನ ಸಂರಕ್ಷಣೆ ಮಾಡ್ತಾ, ಗುಡಿಗೋಪುರಗಳಿಗೆ ಪೂಜೆ ಮಾಡ್ತಾ, ನಮ್ಮ ನಂಬಿಕೆಯನ್ನ, ನಮ್ಮ ಸಿದ್ಧಾಂತಗಳನ್ನ, ನಮ್ಮ ಒಂದು ಸಂಸ್ಕೃತಿಯನ್ನ ಬೆಳೆಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲೆ, ನಮ್ದು. ಬೇರೆಯವರಿಂದ ನಾವು ಹೇಳ್ಸ್ಕೊಂಡಿದೀವ? ನಾವು ಯಾವ್ದೋ ಒಂದು ಶಾಲಾ ಕಳಿಸ್ಕೋಬೇಕು, ಹಾಕೊಂಡ್ರೆ ನಾವು ಹಿಂದೂಗಳು, ಶಾಲಾ ಹಾಕೊಳ್ಳಿಲ್ಲ ನೀವು ಹಿಂದೂಗಳಲ್ಲ ಅಂತಕ್ಕಂಥ ಭಾವನೆ ಈ ದೇಶದಲ್ಲಿ ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಸರಿನಾ ತಪ್ಪ ಅಂತಕ್ಕಂಥದ್ದನ್ನ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನವನ್ನ ಬಿಡುಗಡೆ ಮಾಡ್ತಾರೆ, ಈ ದೇಶದ ಒಗ್ಗಟ್ಟು ಬಗ್ಗೆ ಮಾತನಾಡ್ತಾರೆ, ಈ ಸಂವಿಧಾನವನ್ನ ತಿರ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಕೆಲವರು ಹೇಳ್ತಾರೆ ಏನ್ ಮಾಡಿದ್ದಾರೆ, ಏನ್ ಮಟ್ಟಿದ್ದಾರೆ ಅಂತ ಹೇಳಿ. ಬಡವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನನ್ನ ಪಾತ್ರ ಇದೆ. ನನಗೆ ನೀವು ಕೂಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ, ನೀವು ಕೂಲಿ ಕೇಳಲಿಕ್ಕೆ ಸಾಧ್ಯ ಇಲ್ವಾ, ಆ ವಿಚಾರವನ್ನ ಇವತ್ತು ನಾನು ನಿಮ್ಮ ಮುಂದೆ ಕೇಳಲಿಕ್ಕೆ ಬಂದಿದ್ದೇನೆ. ನೀವು ನಮ್ಮ ಮುಖಂಡರಿದ್ದೀರಿ, ನಾಯಕರಿದ್ದೀರಿ, ದಂಡ ನಾಯಕರುಗಳಿದ್ದೀರಿ, ಸೈನಿಕರಂತೆ ಇವತ್ತು ನೀವು ಕೆಲಸ ಮಾಡಬೇಕಾಗಿದೆ. ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ನೀವು ಈ ಯುದ್ಧದ ಸಮಯದಲ್ಲಿ ಸೈನಿಕರಂತೆ ಎದೆಗೊಂದದೆ ನೀವು ಮನೆ ಮನೆಗೆ ತೆರಳಿ, ಯಾರೇ ಇರಲಿ, ಬಿಜೆಪಿಯವರಿರಲಿ, JDS ಅವರಿರಲಿ, ಯಾರೇ ಇದ್ರು ಕೂಡ ಅವರ ಮನವನ್ನು ಒಲಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ. ಇವತ್ತು ಮೆಟ್ರೋ ವಂಶದವರೆಗೂ ಬಂದಿದೆ, ಅತ್ತಿಮಲೆವರೆಗೂ ತಗೊಂಡೋಗ್ಬೇಕು ಅಂತ ಕೇಳಿದ್ದೀನಿ, ಆನೆಕಲ್ಗೆ ತರಬೇಕು ಅಂತ ಕೇಳಿದ್ದೀನಿ, ಚಿಗಣಿಗೆ ತರಬೇಕು ಅಂತ ಕೇಳಿದ್ದೀನಿ. DK ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ, DPR ಮಾಡಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕು. ಈ ಭಾಗಕ್ಕೂ ಕೂಡ ಮೆಟ್ರೋವನ್ನ ಅವಶ್ಯಕತೆ ಇದೆ. ಇದು ಬೆಂಗಳೂರಿನ ಒಂದು ಭಾಗ. ಬೆಂಗಳೂರು BBMP ಗೊತ್ತಾ ಅಂದ್ರೆ ಇದು ಬೆಂಗಳೂರಿನ ಜಾಗ. ಬೆಂಗಳೂರಿನಲ್ಲಿ ಬೆಂಗಳೂರು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಅಂದ್ರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಮೆಟ್ರೋವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಯಾಕೆ ಬಿಜೆಪಿ ಸರ್ಕಾರದವ್ರು ಮಾಡಕ್ಕಾಗ್ತಿರ್ಲಿಲ್ವಾ? ಆನೇಕಲ್ ತಾಲೂಕು ಮೇಲೆ ಪ್ರೀತಿ ಇದ್ದಿದ್ರೆ, ಆನೇಕಲ್ ತಾಲೂಕು ಮೇಲೆ ಪ್ರೀತಿ ಇದ್ದಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ವಾ? ತೇಜಸ್ವಿ ಸೂರ್ಯ ಅವರು ನಾವು DPR ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರೆ ಹೇಳ್ತಾರೆ, ಬೆಂಗಳೂರಿಗೆ ಕೊಡಕ್ಕಾಗಲಿಲ್ಲ, ಅಲ್ಲಿ ಅಂದ್ಕೊಂಡು ಹೊರಟೋಗಿದ್ದಾರೆ ಅಂತ. ನಿಮ್ಗೆ ಯೋಗ್ಯತೆ ಇಲ್ಲ, ನಾವು ಮಾಡ್ತೇವೆ. ನಿಮ್ಮ ಸರ್ಕಾರಕ್ಕೆ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಮ್ಮ ಸರ್ಕಾರಕ್ಕೆ ಎಲ್ಲ ಭಾಗಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸಬರ್ಬನ್ ಏರಿಯಾಗಳು ಏನ್ ಬೆಳೀತಾ ಇದೆ, ಆ ಬೆಳೀತಾ ಇರ್ತಕ್ಕಂಥ ಏರಿಯಾಗಳಲ್ಲಿ ಇವತ್ತು ನಾವು ಮೆಟ್ರೋವನ್ನ ವಿಸ್ತರಣೆ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಏನ್ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಮೆಟ್ರೋ. ನಮ್ಮ ದುಡ್ಡು ಅದು, ನಮ್ಮ ತೆರಿಗೆ ಹಣ. ನಮ್ಮ ತೆರಿಗೆ ಹಣವನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ, ನಾವು ಮಾಡ್ಲಿಕ್ಕೆ ನಿಮ್ಮ ಅಪ್ಪಣೆ ಬೇಕಾಗಿಲ್ಲ. ನಾವು ಏನ್ ಕೇಳ್ತೀವಿ ಅದನ್ನ ಕೊಡಬೇಕಾದಂಥದ್ದು ನಿಮ್ಮ ಕರ್ತವ್ಯ. ನಿಮ್ಮೂರು ಮೆಟ್ರೋ ಬಂದ್ರೆ ನಿಮ್ಗೆ ಅನುಕೂಲ ಆಗೋದಿಲ್ವಾ? ನೀವು ಜನಕ್ಕೆ ಹೋಗಿ ಹೇಳ್ಬೇಕಲ್ಲ, ಜನಸಾಮಾನ್ಯರಿಗೆ, ಮತದಾರರಿಗೆ ಹೇಳ್ಬೇಕಲ್ಲ. ನೀವು ನನ್ನ ಹತ್ರ ಭಾಷಣ ಕೇಳಿ ಕೂತ್ಕೊಳ್ಳೋದಲ್ಲ, ನೀವು ಹೋಗಿ ಹೇಳ್ಬೇಕು, ನಮ್ಮ ಊರಿಗೆ ಮೆಟ್ರೋ ತರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಬೇಕು, ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸಬೇಕು, ಶಿವಣ್ಣವರ ಕೈಯನ್ನ ಬಲಪಡಿಸಬೇಕು ಅಂತ ಅಂದ್ರೆ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕಾಗ್ತದೆ. ಮಾಡ್ಬೇಕಾ ಬೇಡ? ಯಾರು ಆ ಕೆಲಸ ಮಾಡ್ತಾರೆ? ಟಿವಿ ಅವರು ಆ ಕೆಲಸ ಮಾಡೋದಿಲ್ಲ. ನಿಮ್ಗೆ ಟಿವಿ ಅವರು ಆ ಕೆಲಸ ಮಾಡೋದಿಲ್ಲ, ನೀವು ಮಾಡ್ಬೇಕು. ನೀವು ಮಾಡಿದ್ರೆ ಅದಕ್ಕೆ ಬೆಲೆ ಬರ್ತದೆ. ಇವತ್ತು ಕಳೆದ ಚುನಾವಣೆಯಲ್ಲಿ ನೀವು ಸುಮಾರು 1,32,000 ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೊಟ್ಟಿದ್ದೀರಿ. ಇವತ್ತು ಆ ಸಂಖ್ಯೆ 1,50,000 ಮುಟ್ತಕ್ಕಂಥ ಒಂದು ಶಪಥವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. 1,50,000 ಟಿವಿನಲ್ಲಿ, ಪೇಪರ್ಗಳಲ್ಲಿ ಏನೇ ಲೆಕ್ಕಾಚಾರಗಳು ಬರಲಿ,
ಮಾಧ್ಯಮಗಳಲ್ಲಿ ಲೆಕ್ಕಾಚಾರ ಆಗ್ತಕ್ಕಂಥವ್ರು, ವಾಟ್ಸಪ್ ಯೂನಿವರ್ಸಿಟಿ ಅವರು ಲೆಕ್ಕಾಚಾರ ಆಗ್ತಕ್ಕಂಥದ್ದೇನೇ ಇಲ್ಲ. ಚುನಾವಣೆಗಿನ್ನ ಚುನಾವಣೆ ವಿಭಿನ್ನವಾಗಿರ್ತದೆ. ಲೋಕಸಭಾ ಚುನಾವಣೆಯ ಮತದಾನದೇ ಬೇರೆ, ಪಂಚಾಯಿತಿಯ ಚುನಾವಣೆಯ ಮತದಾನವೇ ಬೇರೆ, ಪುರಸಭೆ ನಗರಸಭೆಗಳ ಚುನಾವಣೆಯ ಮತದಾನವೇ ಬೇರೆ, ಶಾಸಕರ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಮತದಾನವೇ ಬೇರೆ. ಆದರೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಏನ್ ಮಾಡಿದೆ, ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ MP ಅವರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಏನ್ ಮಾಡಿದೆ, ಏನನ್ನ ಮಾಡಿ ನಾವು ಇವತ್ತು ಬಂದಿದ್ದೇವೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸ ಇವತ್ತು ನಿಮ್ಮಿಂದ ಆಗ್ಬೇಕಾಗಿದೆ. ಇವತ್ತು ತಾವೆಲ್ಲರೂ ಕೂಡ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸಿದ್ವಿ, ಕಾರ್ಡ್ ಕೊಟ್ವಿ. DK ಶಿವಕುಮಾರ್ ಸಹಿ ಮಾಡಿದಂತ ಕಾರ್ಡು, ಸಿದ್ದರಾಮಯ್ಯನವರು ಸಹಿ ಮಾಡಿದಂತ ಕಾರ್ಡು, ಬಿಜೆಪಿಯವರು ಬೆಂಗಾಡು ಸುಳ್ಳು ಅಂತ ಹೇಳಿದ್ರು. ಪ್ರಧಾನಮಂತ್ರಿಗಳು ಬಂದು ಇದೊಂದು ದೊಡ್ಡ ಹಸಿ ಸುಳ್ಳು, ಈ ಗ್ಯಾರಂಟಿ ಅನ್ನೋದೇ ಸುಳ್ಳು ಅಂದ್ರು. ನಾನು ಹೇಳಿದ ಮಾತಲ್ಲ ಇದು. ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಹೇಳಿದಂತ ಮಾತು, ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೇಳಿದಂತ ಮಾತು, ಭಾರತೀಯ ಜನತಾ ಪಕ್ಷದವ್ರು ಹೇಳಿದಂತ ಮಾತು, JDS ನವರು ಹೇಳಿದಂತ ಮಾತು, ಇದು ಬೋಗಸ್ಸು, ಸರ್ಕಾರ ದಿವಾಳಿ ಆಗುತ್ತದೆ, ದಿವಾಳಿ ಮಾಡ್ಬಿಡ್ತಾರೆ. ನಾವು ಹೇಳಿದ್ವಿ, ನಾವು ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರೂ ಲೆಕ್ಕಾಚಾರ ಹಾಕಿ, ಕಾಂಗ್ರೆಸ್ ಪಕ್ಷ ಲೆಕ್ಕಾಚಾರ ಹಾಕಿ ಎಷ್ಟು ಹಣ ಬೇಕಾಗ್ತದೆ, ಎಲ್ಲಿಂದ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಲೆಕ್ಕ ಹಾಕಿ ಕೊಟ್ಟಿರೋದು. ನಿಮ್ಮ 40% ಕಮಿಷನ್ ಅನ್ನ ಉಳಿತಾಯ ಮಾಡಿ ಇವರಿಗೆ ಕೊಡ್ತೇವೆ ಅಂತ ಹೇಳಿದ್ವಿ. ಆ ಕೆಲಸವನ್ನ ಇವತ್ತು ಕಾರ್ಯಕ್ರಮ ಯಾವ್ದನ್ನ ಹೇಳಿದ್ವಿ, 40% ಕಮಿಷನ್ ಅನ್ನ ಉಳಿಸಿ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಕೆಲಸ ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ದಿವಾಳಿ ಆಗಿಲ್ಲ. ಕರ್ನಾಟಕ ಸರ್ಕಾರ ದಿವಾಳಿ ಆಗಿದ್ಯಾ? ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಯಾರು? ಕೈ ಸರ್ಕಾರ, ಕೈ ಪಕ್ಷ, ದಾನ ಮಾಡುವ ಕೈ, ದುಡಿಯುವ ಕೈ, ಸುಭದ್ರವಾಗಿರ್ಬೇಕು ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಕೊಟ್ವಿ. ಆ ಕೈನಲ್ಲಿ ಐದು ಬೆರಳುಗಳಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತದೆ. ಒಂದೊಂದು ಬೆರಳು ಒಂದೊಂದು ಸಂಕೇತವನ್ನ ಹಿಡಿದು ಇವತ್ತು ಈ ರಾಜ್ಯದಲ್ಲಿ ಬಡವರು, ದೀನದಲಿತರು, ರೈತರು, ಕೂಲಿ ಕಾರ್ಮಿಕರು, ಎಲ್ಲ ವರ್ಗದ ಜನರು ಇವತ್ತು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ನಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಸಹಾಯ ಮಾಡ್ತಾ ಇದೆ. 1 ರೂಪಾಯಿ 2 ರೂಪಾಯಿ, 1 ರೂಪಾಯಿ 2 ರೂಪಾಯಿ, 5,000 ರೂಪಾಯಿ ಅಷ್ಟು ಅನುಕೂಲ ಪ್ರತಿಯೊಂದು ಕುಟುಂಬಕ್ಕೆ ಆಗ್ತಾ ಇದೆ ಪ್ರತಿ ತಿಂಗಳು. ಯಾರ್ಯಾರ ಮನೆ ಕೊಟ್ಟಿದ್ದೀವಿ, ಯಾರ್ಯಾರ ಮನೆ ಕೊಟ್ಟಿದ್ದೀವಿ? ನೀವು ಹೋಗಿ ಹೇಳ್ಬೇಕು, ಬಿಜೆಪಿ ಅವ್ರ ಮನೆಗೆ ಹೇಳ್ಬೇಕು, ಅಕ್ಕ ನಿನ್ ಮನೆಗೆ ಬಂದಿದೆ, ಅಣ್ಣ ನಿನ್ ಹೆಂಡತಿಗೆ 2,000 ರೂಪಾಯಿ ಬರ್ತಾ ಇದೆ, ಅಣ್ಣ ನಿನಗೆ 7,000 ರೂಪಾಯಿ 7 ತಿಂಗಳಿಂದ ದುಡ್ಡು 14,000 ರೂಪಾಯಿ ನಿಮ್ ಕುಟುಂಬಕ್ಕೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೇಕು. ಕೊಟ್ಟಿದ್ದೀರಾ ಇಲ್ವಾ? ಯಾಕೆ ನಾಚಿಕೆ ಪಟ್ಕೋತಿರಲ್ಲ ಧೈರ್ಯವಾಗಿ ಹೇಳೋದಕ್ಕೆ? ಇದನ್ನ ಮನೆ ಮನೆಗೆ ಸಾರಿ ಹೇಳ್ಬೇಕು. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವ್ದಾರ ಒಂದು ಸರ್ಕಾರ ಜಾರಿ ತಂದಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತ ಅಂದ್ರೆ 5 ಗ್ಯಾರಂಟಿಗಳನ್ನ, ಅದು ಕಾಂಗ್ರೆಸ್ನ ಕಾರ್ಯಕ್ರಮ, ಸಿದ್ದರಾಮಯ್ಯನವರ ಸರ್ಕಾರ, ಶಿವಕುಮಾರ್ ಅವರ ಸರ್ಕಾರ. ಹೇಳ್ತೀರಾ ಇಲ್ಲ? ಇದಕ್ಕಿನ್ನ ಅಸ್ತ್ರ ಬೇಕಾ ನಿಮ್ಗೆ? ಇದಕ್ಕಿನ್ನ ಅಸ್ತ್ರ ಬೇಕೇನ್ರಪ್ಪ? ನಾವು 15 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಾವ್ ಹೇಳಲಿಲ್ಲ. 15 ಲಕ್ಷ ಕೊಡ್ತೀವಿ ಅಂತ ನಾವ್ ಹೇಳಲಿಲ್ಲ. ನನ್ನ ತಾಯಂದಿರಿಗೆ ನಾವ್ ಹೇಳಲಿಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ.
ಹೇಳಿದ್ರ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡು ಅಂತ? ನನ್ನ ಸಹೋದರಿಯರಿಗೆ ಹೇಳಿದ್ರ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ? ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿ. ಕಪ್ಪು ಹಣ ತಂದು ಈ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತರ್ತೀನಿ ಅಂತ ಹೇಳಿ. ಕಪ್ಪು ಹಣ ಎಲ್ಲಿದೆ ಅಂತ ಇವತ್ತಿನವರೆಗೂ ಕೂಡ ಹೇಳಲಿಲ್ಲ. 10 ವರ್ಷ ಆಯ್ತು. 10 ವರ್ಷ ಆಯ್ತು. 1 ವರ್ಷ, 2 ವರ್ಷ, 3 ವರ್ಷ ಅಲ್ಲ. ಮಾಧ್ಯಮಗಳು ಅವರನ್ನ ಪ್ರಶ್ನೆ ಮಾಡುವುದಿಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡೋದಿಲ್ಲ. ನನ್ನ ಯಾರೋ ಕೇಳ್ತಾ ಇದ್ರು ನಿನ್ನೆ ಮಾಧ್ಯಮದವರು. ನಾನು ಕೇಳಿದೆ, ನನ್ನನ್ನ ಪ್ರಶ್ನೆ ಕೇಳೋದ್ರ ಬದಲು ನೀವು ಪ್ರಧಾನಮಂತ್ರಿಗಳನ್ನ ಯಾಕೆ ಪ್ರಶ್ನೆ ಕೇಳುದಿಲ್ಲ? ಅವ್ರು ಸಿಗುದಿಲ್ಲ ಅಂತ ಅಂದ್ರು. ಅದನ್ನ ಜನರ ಮುಂದೆ ಹೇಳಿ, ಜನರ ಮುಂದೆ ಹೇಳಿ. ಅದನ್ನ ಪ್ರಧಾನಮಂತ್ರಿಗಳು ಸಿಗ್ತಾ ಇಲ್ಲ ನಮ್ಗೆ, ಈ ದೇಶದ ವಿವಿಧ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ ಮುಂದೆ ಮೈಕ್ ಹಿಡಿತಾರೆ. ದಿನ ಬೆಳಿಗ್ಗೆ ಸಾಯಂಕಾಲ ಬಂದು 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 ನಾವೇನ್ ಹೇಳ್ತೀವೋ, ನಾವೇನ್ ಮಾಡ್ತೀವೋ. ಬಡವರಿಗೆ ಬಡತನದ ಬೇಗೆಯಲ್ಲಿ ಬೆಂದು ಜೀವನ ನಡೆಸ್ತಾ ಇರ್ತಕ್ಕಂಥ ಅವರ ಕೈಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದೇವೆ. ನೀವು ಮತ ಕೇಳಬೇಕಾದ್ರೆ ಹೇಳ್ಬೇಕು, ಈ ಕೈಯನ್ನ ಗಟ್ಟಿಪಡಿಸಿ, ಈ ಕೈಗೆ ಶಕ್ತಿ ಕೊಡಿ, ಈ ದುಡಿಯುವ ಕೈಗೆ ಶಕ್ತಿ ಕೊಡಿ, ಊಟ ಮಾಡೋ ಕೈಗೆ ಶಕ್ತಿ ಕೊಡಿ, ಈ ದಾನ ಧರ್ಮ ಮಾಡೋ ಕೈಗೆ ಶಕ್ತಿ ಕೊಡಿ, ಈ ದೇಶಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಪ್ರತಿಯೊಂದು ಮನೆ ಮನೆಗೂ ನೀವು ಹೇಳ್ಬೇಕು. ಹೇಳ್ತೀರಾ ಇಲ್ವಾ? ಯಾಕೋ ಯೋಚನೆ ಮಾಡ್ತಾ ಇದ್ದೀರ? ಬರೋ ವಕಾಲತ್ತಕ್ಕೆ ನಾನು ಶಿವಣ್ಣನಿಗೆ ಹೇಳ್ತಾನೆ ಇದ್ದೀನಿ, ಹರೀಶನ್ಗೆ ಹೇಳ್ತಾನೆ ಇದ್ದೀನಿ, ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ, ಲೀಡರ್ಗಳಿಗೆ ಹೇಳ್ತಾನೆ ಇದ್ದೀನಿ, ಅಯ್ಯೋ ಮನೆ ಮನೆಗೆ ಹೋಗ್ರೋ ಮಾರಾಯ, ಹೋಗ್ರಿ, ನಾವೇನೇನ್ ಮಾಡಿದೀವಿ, ನಾವೇನೇನ್ ಮಟ್ಟಿದೀವಿ ಅಂತ ಹೇಳ್ರಿ. ಯಾಕೆ ನಾಚ್ಕೋತೀರಿ? ನಮ್ಮ ಸರ್ಕಾರ ಬಂದು 8 ತಿಂಗಳಾಗಿದೆ. ಈ ತಾಲೂಕನ್ನ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಪರಿಕಲ್ಪನೆಯನ್ನ ಶಾಸಕರು, ಸಂಸತ್ ಸದಸ್ಯರು, ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಇಟ್ಕೊಂಡಿದ್ದೇವೆ ಅಂತ ಹೇಳಿ ತಾಲೂಕು ಕಚೇರಿಗೆ ಈಗ ಸುಮಾರು ಒಂದು 17 ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ. ಹೊಸ ತಾಲೂಕು ಕಚೇರಿ, ಮಿನಿ ವಿಧಾನಸೌಧ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಒಂದು 10 ಕೋಟಿ ಆಗುತ್ತೆ ಮಾಡ್ಲಿ ಅಂತ ಹೇಳಿದ್ರು. 28 ಕೋಟಿ ರೂಪಾಯಿ ಆಗುತ್ತೆ. ಸರ್ಕಾರ ಒಂದು 17 ಕೋಟಿ ಕೊಡ್ತದೆ, ಕಂದಾಯ ಇಲಾಖೆಯವರು ಇನ್ನೊಂದು 10-15 ಕೋಟಿ ಬೇರೆ ಮಾಡಿಸ್ತೀವಿ. ಡಿ.ಕೆ. ಶಿವಕುಮಾರ್ ಅವರು 10 ಕೋಟಿ ವೆಚ್ಚದಲ್ಲಿ ಟೌನ್ ನಲ್ಲಿ ಕ್ರೀಡಾಂಗಣ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಬಡವರಿಗೆ ಮನೆ ಕೊಡ್ಲಿಕ್ಕೆ ಈಗಾಗಲೇ ಮನೆಗಳು ತಯಾರಾಗಿದೆ. 94C ಅಂತ ಕಾನೂನು ಜಾರಿ ತಂದ್ರೆ ಸಿದ್ದರಾಮಯ್ಯನವರು ಆನೇಕಲ್ ತಾಲೂಕಲ್ಲಿ ಸುಮಾರು 5,000 ಕುಟುಂಬಗಳಿಗೆ, 5,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀವಿ. ಇನ್ನೂ 1,500-2,000 ಜನ ಕೊಡಬೇಕು. ವಿವಿಧ ಕಾರಣಾಂತರಗಳಿಂದ ಬೇರೆ ಬೇರೆ ದಾಖಲಾತಿಗಳು ಸರಿ ಇಲ್ಲದೆ ಇರೋದ್ರಿಂದ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡಿಸ್ತೇವೆ. ನೀವು ಹೇಳಬೇಕು, ಇದು ಯಾವ ಕಾಲದಲ್ಲಾಗಿದ್ದು? ಇದು ಕಾಂಗ್ರೆಸ್ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವ್ರ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಶಿವಣ್ಣವ್ರ ಕಾಲದಲ್ಲಿ, ರಾಮಲಿಂಗಾರೆಡ್ಡಿ ಅವ್ರ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನೀವು ಹೇಳಕ್ ನಾಚಿಕೆನಾ? ನೀವು ಇನ್ನ ಯೋಚನೆ ಮಾಡ್ತಾ ಇದ್ದೀರಪ್ಪ, ನಿಮ್ಗಿನ್ನ ಜೋಶ್. ಬಿಜೆಪಿ ಅವ್ರನ್ನ ಎಷ್ಟು ಜನ ಪಾರ್ಟಿಗೆ ಸೇರಿಸ್ತೀರಿ ಹೇಳಿ ಫಸ್ಟ್? ಅಲ್ಲ, ನೀವೆಲ್ಲ ಏನಂದ್ಬಿಟ್ಟಿದ್ದೀರಿ ಅಂತಂದ್ರೆ ನನ್ನ ಸೀಟಲ್ಲಿ ಇಟ್ಕೊಬಿಟ್ಟರು ಅಂತ ನಿಮ್ಗೆ ನಾಚಿಕೆ ಭಯ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾರ್ಯಾರು ಬಿಜೆಪಿ ಮತದಾರರಿದ್ದಾರೆ, ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರ ಮನವನ್ನು ಒಲಿಸ್ಬೇಕು. ಅವ್ರಿಗೆ ಹೇಳ್ಬೇಕು ನಾವು ನಿಮ್ಮ ಜೊತೆ ಇದ್ದೇವೆ, ನಮ್ಮ ಸರ್ಕಾರ ನಿಮ್ ಜೊತೆ ಇದೆ, ನಮ್ಮ MP ಅವರು, ಶಾಸಕರು ಎಲ್ಲರೂ ಕೂಡ ನಾವು ನಿಮ್ ಜೊತೆ ಇದ್ದೀವಿ. ನಮಗೆ ಈ ಬಾರಿ ಮತ್ತೊಮ್ಮೆ ಅವಕಾಶ ಮಾಡಿ, ಇನ್ನೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಬೇಕು. ಕೇಳ್ತೀರಾ ಇಲ್ವಾ? ಇವತ್ತು ನಾನೇನಾದ್ರು ಜಾಸ್ತಿ ಮಾತಾಡಿದ್ರೆ ನಮ್ಮ ಬಿಜೆಪಿ ಸ್ನೇಹಿತರು
ನನಗೆ ರಾಷ್ಟ್ರದ್ರೋಹಿ ಅಂತ ಕರೀತಾರೆ. ಅವ್ರು ಇನ್ನೊಬ್ರು ಗುಂಡಿಕ್ಕಿ ಕೊಲ್ಲಿ ಅಂತ ಅಂದವರು ಈಗ ಅವರೇ ಆಚೆ ಬಂದ್ಬಿಟ್ಟಿದ್ದಾರೆ. ಗುಂಡಿ ಕೊಲ್ಲೋದಿರ್ಲಿ, ಅವರೇ ಸೆಲ್ಫ್ ಸೂಸೈಡ್, ಅವರೇ ಗೋಲ್ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಗೋಲ್ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಯಾವ ವಿಚಾರದಲ್ಲಿ ನನ್ನನ್ನ ದೇಶದ್ರೋಹಿ ಅಂತಕ್ಕದ್ದು? ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ಯಾಕೆ ನೀವು ವಾಪಸ್ ಕೊಡೋದಿಲ್ಲ ಜಾಸ್ತಿ ಹೆಚ್ಚು ಅಂತ ಅಂದಿದ್ದಕ್ಕೆ ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕೇಳ್ತಾರೆ. ಇವತ್ತು ನಿಮ್ ಪುಸ್ತಕ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟವ್ರೆ ನಮ್ಮ ಅಧ್ಯಕ್ಷರು ಶಾಸಕರು. ನಾನು ಕೊಟ್ಟು ಒಂದು ವಾರ 15 ದಿನ ಆಯ್ತು, 10 ದಿನ ಆಯ್ತು, ಮನೆಗೆ ಹೋಗಿ ಅಂತ ಹೇಳಿ ಕೊಟ್ಟವ್ರಲ್ವಾ? ಮನೆಗೆ ಹೋಗಿ ಅಂತ ಹೇಳ್ಕೊಟ್ಟು ಏನಿದೆ ಅದರಲ್ಲಿ? ಓದಿದ್ದೀರಾ? ನೀವು ಈ ಪುಸ್ತಕವನ್ನ ಸರಿಯಾಗಿ ಓದಬೇಕು. ಕರ್ನಾಟಕದ ಕನ್ನಡಿಗರು ತೆರಿಗೆ ಕಟ್ಟತಕ್ಕಂಥದ್ದೆಷ್ಟು? ಕರ್ನಾಟಕದ ಕನ್ನಡಿಗರು ತೆರಿಗೆ ಕಟ್ಟತಕ್ಕಂಥದ್ದು ಈ ದೇಶದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಕಟ್ಟೋದು ನಮ್ಮ ಆದಾಯ, ಎಲ್ಲ ಮೂಲಗಳಿಂದ ಬರ್ತಕ್ಕಂಥ ಆದಾಯ ಕರ್ನಾಟಕಕ್ಕೆ 2,80,00,000 ರೂಪಾಯಿ. ಎಷ್ಟು? 2,80,00,000 ರೂಪಾಯಿ ಎಲ್ಲ ಕಡೆಯಿಂದ ಬರೋದು. ಕೇಂದ್ರ ಸರ್ಕಾರ ನಮ್ಗೆ ಕೊಡುವಂತ 50,000 ಕೋಟಿನೂ ಸೇರಿ ಸಾಲದ ರೂಪದಲ್ಲಿ ನಾವು ಒಂದು 80,000 ಕೋಟಿ ರೂಪಾಯಿ ಸಾಲ ತಗೊಂಡು ನಮ್ಮ ಬಜೆಟ್ 3,70,000 ಕೋಟಿ ರೂಪಾಯಿ. ನಮ್ಮ ಬಜೆಟ್ 3,70,000 ಕೋಟಿ ರೂಪಾಯಿ. ನಾವು ಕೇಂದ್ರ ಸರ್ಕಾರ ಕೊಡೋದು ಎಷ್ಟು ಗೊತ್ತಾ? 4,30,000 ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ. ಎಷ್ಟು? 4,30,000 ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ. ಅದು ಯಾವ ರೂಪದಲ್ಲಿ ಹೋಗ್ತದೆ ಅಂದ್ರೆ, ಒಂದು ಪೆಟ್ರೋಲು, ಡೀಸೆಲ್, ಗ್ಯಾಸು, ಇನ್ನೊಂದು ಇನ್ಕಮ್ ಟ್ಯಾಕ್ಸ್, ಇನ್ನೊಂದು ವಿವಿಧ ಸೆಸ್ಗಳು, ಇನ್ನೊಂದು ಕಸ್ಟಮ್ಸ್, ಇನ್ನೊಂದು GST. ಸೆಂಟ್ರಲ್ GST ಬೇರೆ, ಸ್ಟೇಟ್ GST ಬೇರೆ. 18% ಅಲ್ಲಿ 9 ಸ್ಟೇಟ್ ಬರುತ್ತೆ, 9 ಸೆಂಟ್ರಲ್. ಇದೆಲ್ಲದರ ಹಣ 4,30,000 ಕೋಟಿ ರೂಪಾಯಿ ಹಣವನ್ನ ಈ ವರ್ಷ ನಾವು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ದೀವಿ. ಅವ್ರು ನಮ್ಗೆ ಎಷ್ಟು ಕೊಡ್ತಾರೆ? ಅವರು ನಮಗೆ ಈ ವರ್ಷಕ್ಕೆ 50,000 ಕೋಟಿ ರೂಪಾಯಿ ಕೊಡ್ತಾರೆ. 44,000 ಒಂದ್ ಎಂಟಲ್ಲಿ ಕೊಡ್ತಾರೆ, ಇನ್ನೊಂದು 5,000 ಒಂದ್ ಎಂಟಲ್ಲಿ ಕೊಡ್ತಾರೆ. ಒಟ್ಟು 50,000 ಕೋಟಿ ಕೊಡ್ತಾರೆ. ಆ 50,000 ಕೋಟಿ ಸೇರಿ ನಮ್ಮ ಸ್ಟೇಟ್ ಬಜೆಟ್ 3,70,000 ಕೋಟಿ. ಇನ್ ಮಿಕ್ಕಿದ ದುಡ್ಡು ಎಲ್ಲೋಯ್ತದೆ? ಎಲ್ಲೋಯ್ತದೆ? ಎಲ್ಲಿಗೋಯ್ತದೆ? ಉತ್ತರ ಭಾರತಕ್ಕೆ ಹೋಯ್ತದೆ. ಮೋದಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉತ್ತರ ಪ್ರದೇಶಕ್ಕೆ ಹೋಗ್ತದೆ. ಮೋದಿ ರಾಜ್ಯ ಗುಜರಾತ್ ಹೋಗ್ತದೆ. ಬಿಜೆಪಿ ಆಳ್ತಾ ಇರ್ತಕ್ಕಂಥ ಮಧ್ಯಪ್ರದೇಶಕ್ಕೆ ಹೋಗ್ತದೆ. ಬಿಜೆಪಿ ಆಳ್ತಾ ಇರ್ತಕ್ಕಂಥ ರಾಜಸ್ಥಾನ್ಗೆ ಹೋಗ್ತದೆ. ನಿಮಗೆ ಹಣ, ನಿಮ್ಮ ತೆರಿಗೆ ಹಣ ಅಲ್ಲಿಗೆ ಹೋಗ್ತದೆ. ಎಷ್ಟು ರೂಪಾಯಿ ಹೋಗ್ತದೆ? ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ರೆ ಕರ್ನಾಟಕಕ್ಕೆ ಬರೋದು 13 ರೂಪಾಯಿ. ಎಷ್ಟು? 13 ರೂಪಾಯಿ. ಉತ್ತರ ಪ್ರದೇಶಕ್ಕೆ ಸಿಕ್ಕತಕ್ಕಂಥದ್ದು 333 ರೂಪಾಯಿ. 333 ರೂಪಾಯಿ. ಮಧ್ಯಪ್ರದೇಶಕ್ಕೆ ಸಿಗ್ತಕ್ಕಂಥದ್ದು 279 ರೂಪಾಯಿ. ಬಿಹಾರಕ್ಕೆ ಎಷ್ಟು ಕೊಡ್ತಾರೆ? 922 ರೂಪಾಯಿ ಕೊಡ್ತಾರೆ. ಯಾರು ದುಡ್ಡು? ಮೋದಿ ಸರ್ಕಾರ ದುಡ್ಡಲ್ಲ ಅದು. ಗುಜರಾತ್ ಸರ್ಕಾರ ದುಡ್ಡಲ್ಲ ಅದು. ಅದು ಕರ್ನಾಟಕದ ಕನ್ನಡಿಗರ ದುಡ್ಡು, ದಕ್ಷಿಣ ಭಾರತದ ರಾಜ್ಯಗಳ ದುಡ್ಡು.
ಯಾರು ದುಡ್ಡದು? ದಕ್ಷಿಣ ಭಾರತದ ರಾಜ್ಯಗಳ ದುಡ್ಡು. ಆ ದುಡ್ಡನ್ನ ಉತ್ತರ ಪ್ರದೇಶಕ್ಕೆ ಎತ್ಕೊಂಡು ಹೋಗ್ಕೊಡ್ತಾರೆ. ನಿಮ್ಗೆ ಮೆಟ್ರೋ ಕೊಡೋದು ಕಷ್ಟನಾ? ನಿಮ್ ರೋಡ್ನ ಹೈವೇ ಮಾಡೋದು ಕಷ್ಟನಾ? ನಿಮ್ ದುಡ್ಡ ಎತ್ಕೊಂಡು ಹೋಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಬಂಡವಾಳ ಹಾಕೊಂಡು ಗಂಗಾ ಕ್ಲೀನ್ ಮಾಡ್ತೀನಿ, ಗಂಗಾ ಮೋರಿ ಕಟ್ತೀನಿ ಅಂತ ಅಂದ್ರೆ ನಿಮ್ ಊರಲ್ಲಿ ಪೆನಾಕಿನಿ ಹರಿತಾ ಇದೆಯಲ್ಲ, ಅದನ್ನ ಕ್ಲೀನ್ ಮಾಡೋರು ಯಾರು? ಅದು ದುಡ್ಡು ಬೇಡವಾ? ನಮ್ ದುಡ್ಡನ್ನ ಅಲ್ಲಿಗೆ ಎತ್ಕೊಂಡೋಗಿ ಹಾಕೊಂಡು, ನಮ್ ದುಡ್ಡು ಎತ್ಕೊಂಡೋಗಿ ಅಹಮದಾಬಾದ್ಗೆ ಬುಲೆಟ್ ಟ್ರೈನ್ ಹಾಕೊಂಡು ಆಗ್ಬೇಕಾಗಿತ್ತು. ಬೆಂಗಳೂರು ಚೆನ್ನೈ ಮೆಟ್ರೋ ಬುಲೆಟ್ ಟ್ರೈನ್ ಚೆನ್ನೈ ಅವರು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ವಾ ನಿಮ್ಗೆ ಹೆಚ್ಚಿಗೆ? ಬೆಂಗಳೂರು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ವಾ? ಹೈದರಾಬಾದ್ ಅವರು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ವಾ? ಆಗ್ಬೇಕಾಗಿತ್ತು ಕನೆಕ್ಟಿವಿಟಿ, 3 ರಾಜ್ಯಕ್ಕೆ ಆಗೋದಲ್ಲ. ಮುಂದುವರ್ಸ್ಬೇಕಾಗಿತ್ತು ಬಾಂಬೆಗೆ ಅದೇ ಟ್ರೈನ್, ಬುಲೆಟ್ ಟ್ರೈನ್. ನಮ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ನಿಮ್ ರಾಜ್ಯ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದೀರಿ ಅಂತ ಅಂದ್ರೆ ನಮ್ಮ ಮಕ್ಕಳು ಕೆಲಸ ಇಲ್ಲದೆ ಅಲಿಬೇಕು ಅಂತಲ್ಲ? ನಮ್ಮ ಮಕ್ಕಳು ಕೆಲಸ ಇಲ್ಲದೆ ಅಲಿಬೇಕಾ? ಹೇಳಿ, ಆನೆಕಲ್ಗೆ 10 ವರ್ಷದಿಂದ ಯಾವ ಫ್ಯಾಕ್ಟ್ರಿ ಬಂದಿದ್ದವು? ಹೇಳ್ರಪ್ಪ, ನೀವು ಆನೆಕಲ್ಲಲ್ಲೇ ಇದ್ದೀರಿ. ರಾಮಚಂದ್ರ ಹೇಳಿ, ಎಲ್ಲಿ ಯಾವ ಫ್ಯಾಕ್ಟ್ರಿ ಬಂತು? ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ನಗರ ಜನ ಬರ್ತೇನ್ರಿ. ಯಾವ್ದಾರ ಫ್ಯಾಕ್ಟ್ರಿ ಏನೋ ಈಶ್ವರಣ್ಣ, ಯಾವ್ದಾರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರ್ತೇನೆ, 5,000 ಜನಕ್ಕೆ ಕೆಲಸ ಸಿಗ್ತದೆ. ಎಲ್ಲೋ ಇದೆಲ್ಲ? ನಿಮ್ ಮಕ್ಳು ಓದಿಸ್ಲಿಲ್ವಾ ನೀವು? ನಿಮ್ ಮಕ್ಳು ವಿದ್ಯಾವಂತರಲ್ವಾ? ನಿಮ್ ಮಕ್ಳು ಉದ್ಯೋಗ ಬೇಡವಾ? ನಿಮ್ ಉದ್ಯೋಗಗಳೆಲ್ಲ ಎಲ್ಲೋಯ್ತು? ಗುಜರಾತ್ ಹೋಯ್ತು ನಿಮ್ ಉದ್ಯೋಗ. ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿರ್ತಕ್ಕಂಥದ್ದು ಯಾರು? ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಉದ್ಯೋಗವನ್ನ ಕಿತ್ಕೊಂಡಂತ ಕೀರ್ತಿ ಭಾರತೀಯ ಜನತಾ ಪಕ್ಷದ್ದು. ಹೇಳ್ತಾರೆ ಟಿವಿನಲ್ಲಿ, ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಸುಳ್ಳನ್ನ. ನಿಮ್ಮ ಉದ್ಯೋಗವನ್ನ ಕಿತ್ಕೊಂಡವರು ಭಾರತೀಯ ಜನತಾ ಪಕ್ಷದವರು. ನಿಮ್ಮ ಹತ್ರ GST ತಗೋತಾ ಇದ್ದಾರೆ. ಎಷ್ಟು ತಗೋತಾರೆ? GST ಎಷ್ಟು ತಗೋತಾರೆ? 13,000 ರೂಪಾಯಿ ತಗೋತಾರೆ ನಿಮ್ಮ ಹತ್ರ. ಉತ್ತರ ಪ್ರದೇಶದವ್ರ ಹತ್ರ ಎಷ್ಟು ತಗೋತಾವ್ರೆ? 2,700 ರೂಪಾಯಿ ತಗೋತಾವ್ರೆ. ಎಷ್ಟು? 1 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಅವರು ನಾವು 13,000 ಕಟ್ತೀವಿ, ಅವರು 2,700 ಕಟ್ತಾರೆ. 2,700 ಕಟ್ಟೋರ್ಗೆ 2,23,000 ಕೋಟಿ ರೂಪಾಯಿ. ಎಷ್ಟು? 2,23,000 ಕೋಟಿ ರೂಪಾಯಿ ಅವ್ರು ಕೊಡೋದು. 4,50,000 ಕೋಟಿ ಕೊಟ್ಟು 30,000 ಕೋಟಿ ಕೊಟ್ಟವ್ರಿಗೆ 50,000 ಕೋಟಿ ರೂಪಾಯಿ ಕೊಡ್ತಾರೆ. ಹೆಂಗೈತೆ ನೋಡಿದ್ರ ಲೆಕ್ಕ? ಏನು ನಾನು ದೇಶದ್ರೋಹಿನ? ಏನಪ್ಪಾ, ಮೊನ್ನೆ ಪ್ರಧಾನ ಮಂತ್ರಿಗಳು ಭಾಷಣ ಮಾಡ್ತಾ ಅಲ್ಲೆಲ್ಲೋ ದೇಶ ವಿಭಜನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಅಲ್ಲ ಮೋದಿ ಅವರೇ, ನಿಮ್ ಮಾತಿನ ಮೇಲೆ ನಿಮ್ಗೆ ಇಲ್ವಲ್ಲ? 2008ರಲ್ಲಿ ಗುಜರಾತ್ ನಲ್ಲಿ ಏನ್ ಭಾಷಣ ಮಾಡಿದ್ದೀರಿ? ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅವ್ರನ್ನ ಅದನ್ನ ತೆಗೆದು ನೋಡು ಅಂತ ಹೇಳಿ. 2008ರಲ್ಲಿ ನೀವೇನ್ ಭಾಷಣ ಮಾಡಿದಿರಿ ಅಂತ ಹೇಳಿ, ಯಾವಾಗ ವಿರುದ್ಧ ನೀವು ಮಾತನಾಡಿದಿರಿ ಅಂತಕ್ಕಂಥದ್ದನ್ನ ಹೇಳಿ. ನೀವು ಮಾತಾಡಿದ್ರೆ ರಾಷ್ಟ್ರ ಪ್ರೇಮ, ನಾನ್ ಮಾತಾಡಿದ್ರೆ ರಾಷ್ಟ್ರದ್ರೋಹನ? ಏನಪ್ಪ, ಹೆಸರು ಹೇಳಕ್ಕಿಲ್ದಂಗೆ BHEL ಮುಳುಗಿಸ್ತಾ ಇದೀರಿ, ಎಲ್ಲಾ ಕಂಪ್ನಿಗಳನ್ನ ಮಾರ್ತಾ ಇದೀರಿ. ನಮ್ ಬ್ಯಾಂಕ್ ಮಾರ್ಬಿಟ್ರಲ್ಲಪ್ಪ. ವಿಜಯ ಬ್ಯಾಂಕ್ ಇಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಲ್ಲ, ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಕೆನರಾ ಬ್ಯಾಂಕ್ ಇಲ್ಲ. ಏನ್ರಿ ಕನ್ನಡಿಗರಿಗೆ ಕೊಟ್ಟಂತ ಕೊಡುಗೆ ನಿಮ್ದು? ಏನ್ ಅನ್ಯಾಯ ಮಾಡಿದ್ರು ಕನ್ನಡಿಗರು? 27 ಜನ MP ಗಳನ್ನ ಕೊಟ್ಟಿದ್ದೆ ಅನ್ಯಾಯ ಏನ್ರಿ? ನೀವು ಇದನ್ನ ಬರಬರಾಗಿ ಹೇಳ್ಬೇಕಾ ಬೇಡವಾ? ಹೇಳ್ಬೇಕಾ ಬೇಡವಾ? ನೀವು ಇನ್ನೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬಂದು ಏನ್
ಬೇಕಾದ್ರೂ ಮಾಡ್ಕೊಂಡು ಇದ್ದಾರೆ ಗುಜರಾತ್ ಅವರು ಜನಸೇವಕರಲ್ಲ, ಅವರು ವ್ಯಾಪಾರಸ್ಥರು. ಗುಜರಾತ್ನವರು ಬರೀ ವ್ಯಾಪಾರನೇ ಮಾಡಿದವರು, ಮಾರ್ಕೆಟಿಂಗ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ. ಗ್ಯಾರಂಟಿನೇ ಕದ್ಬಿಟ್ರು. ಗ್ಯಾರಂಟಿನ ಬೆಂಗಳೂರಲ್ಲಿ ಬಂದು ಬೈದವರು ಈ ಗ್ಯಾರಂಟಿ ಮೋದಿ ಅಂತೆ. ಈಗ ಮಾತಾಡಿದ್ರೆ ಮೋದಿ ಗ್ಯಾರಂಟಿ ಅಂತೆ. ನೀವ್ ಹೇಳ್ಬೇಕು, ಲೋಕಸಭಾ ಕ್ಷೇತ್ರದ ಡಿ.ಕೆ. ಸುರೇಶ್ ರವರು ಅಭ್ಯರ್ಥಿ ಮುಂದಕ್ಕೆ ನಮಗೆ ಗ್ಯಾರಂಟಿಯಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ, ಅದಕ್ಕೆ ನೀವು ನಮಗೆ ಆಶೀರ್ವಾದ ಮಾಡಬೇಕು. ನೀವು ಹೇಳ್ತೀರಾ ಇಲ್ವಾ? ಮನೆ ಮನೆಗೆ ಹೋಗ್ತೀರಾ ಇಲ್ವಾ? ಏನ್ ಶಿವಣ್ಣ ಹೇಳ್ತಾನೆ ನಾನು ಮಾಡಿಸ್ತಾ ಇದ್ದೀನಿ ಅಂತ. ನೀವು ನನಗೆ ರಿಪೋರ್ಟ್ ಬಂದಿರೋದು ನೀವಿನ್ನ ಮನೆಗೆ, ನೀವಿನ್ನ ಪ್ಯಾಂಟು ಶರ್ಟ್ ಹಾಕೊಂಡು ಮನೆ ಕಡೆ ಹೋಗ್ಲಿಲ್ಲ, ಓಟ್ ಕೇಳಕ್ಕಿನ್ನ ಶುರು ಮಾಡಲಿಲ್ಲ, ಪ್ರಚಾರ ಮಾಡಕ್ ಶುರು ಮಾಡಲಿಲ್ಲ. ಏನ್ ಗೊತ್ತಾಗ್ರೆ ಎಲ್ಲಿ ಶುರು ಮಾಡಿದ್ಯಪ್ಪ ನಾರಾಯಣ ಸ್ವಾಮಿ, ಶಿವ ಶಂಕರ ನಾಮಿನೇಷನ್ ಅನ್ನೋದು ಅದೊಂದು ಅಂತ ಕಾಯಕ್ ಹೋಗ್ಬೇಡಿ. ಇದನ್ನ 10 ನಿಮಿಷ ಮನೆ ಮನೆಗೆ ಹೋಗಿ ಕುತ್ಕೊಂಡು ಹುಡುಗರಿಗೆ, ಹಿರಿಯರಿಗೆ, ಎಲ್ಲ ನಾಗರಿಕರಿಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿ ಬರುವಂತ ಕೆಲಸ ಮಾಡಿ. ಮುಂದಕ್ಕೆ ನಾವೇನೇನ್ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸಿ, ಈಗೇನೇನ್ ಮಾಡ್ತಾ ಇದೀವಿ ಅಂತ ಹೇಳಿ, ಹಿಂದೆ ಏನ್ ಮಾಡಿದೀವಿ ಅಂತ ಹೇಳಿ, 5 ಗ್ಯಾರಂಟಿಗಳ ಬಗ್ಗೆ ಜನರನ್ನ, ಹೆಣ್ಣುಮಕ್ಕಳನ್ನ, ತಾಯಂದಿರನ್ನ, ಸಹೋದರಿಯನ್ನ ಒಂದೊಂದು ಪಂಚಾಯತಿನಲ್ಲಿ, ನಿಮ್ಮ ಪಂಚಾಯತಿನಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಮೆಂಬರ್ಗಳನ್ನೆಲ್ಲ ಟೀಮ್ ಮಾಡಿ ಅವ್ರಿಗೆ ಗಾಡಿ ಮಾಡಿಕೊಟ್ಬಿಟ್ಟು ಅವರನ್ನ ಕಳಿಸಿ ಎಲ್ಲರ ಮನೆಗೆ ಹೋಗ್ಲಿ, ಅವರೆಲ್ಲ ಮನೆಗೆ ಹೋಗ್ಲಿ. 5 ದಿನ ಒಂದೊಂದು ಪಂಚಾಯತಿ ಮುಗಿಸ್ಬೋದು. 22 ಪಂಚಾಯತಿಗೆ 22 ಟೀಮ್ ಮಾಡಿ, ಪುರಸಭೆಗೆ 2 3 ಟೀಮ್ ಮಾಡಿ ಕಳಿಸಿ 5 ದಿನದಲ್ಲಿ ಅವ್ರಿಗೆ ಹೆಣ್ಮಕ್ಳುಗಳು ಹೋಗ್ಲಿ. ಗ್ಯಾರಂಟಿ ದುಡ್ಡು ಬಂತಾ ಇಲ್ವಾ? ಗೃಹ ಜ್ಯೋತಿ ದುಡ್ಡು ಬಂದಿದ್ಯಾ? ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ ಇಲ್ವಾ? 8 ತಿಂಗಳು ಬಂತು. ಗೃಹ ಜ್ಯೋತಿ ಯಾರು ತಲುಪಿದೆ, ಯಾರು ತಲುಪಿಲ್ಲ? ಅನ್ನಭಾಗ್ಯ ದುಡ್ಡು ಬಂತಾ ಇಲ್ವಾ? ಕೇಳಿ, ಅವ್ರ ಕಷ್ಟ ಸುಖ ಕೇಳ್ಕೊಂಡು ಬನ್ನಿ. ನಿಮಗೆ 5 ಅಸ್ತ್ರಗಳನ್ನ ಕೊಟ್ಟಿದ್ದೇವೆ. ಈ ಕೈ ಬಲಪಡಿಸುವಂತ ಕೆಲಸ ಯಾರು ಮಾಡ್ಬೇಕು ಅಂತ ಅಂದ್ರೆ ನೀವುಗಳು, ನನ್ನ ತಾಯಂದಿರು, ನನ್ನ ಸಹೋದರಿಯರು ಮಾಡ್ಬೇಕು. ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಶಕ್ತಿ ಕೊಡುವಂತ ಕೈ ಮಾಡ್ತೀರಾ ಇಲ್ವಾ? ಒಯ್ತೀರಾ ಇಲ್ವಾ? ಒಯ್ತೀರಾ? ಯಾವತ್ತಿಂದ? ಇವತ್ತಿಂದನೇ ನೀವು ಮನೆ ಮನೆಗೆ, ನೀವು ಪಂಚಾಯಿತಿ ಅಧ್ಯಕ್ಷರುಗಳ ತಂಡ ನೇತೃತ್ವದಲ್ಲಿ ವಹಿಸಿಕೊಂಡು ಯಾರು ಮುಖಂಡರಿದ್ದಾರೆ ನಿಮ್ಮ ಪಂಚಾಯತಿನಲ್ಲಿ ದಿನ ಸಾಯಂಕಾಲ 3 ಗಂಟೆ ಕೆಲಸ ಮಾಡಿ. ನಿಮ್ಮ ಹೆಮ್ಮೆಯಿಂದ ನಿಮ್ಮ ಕೆಲಸವನ್ನ, ನಿಮ್ಮ ಹೆಮ್ಮೆಯ ಕನ್ನಡಿಗರಿಗೋಸ್ಕರ ಓಡಾಡ್ತಾ ಇರ್ತಕ್ಕಂಥ ಕೆಲಸವನ್ನ ನಿಮ್ಮ ಸಂಸತ್ ಸದಸ್ಯರಿಗೆ, ನಿಮ್ಮ ಅಭ್ಯರ್ಥಿಗೆ ಓಟ್ ಕೇಳೋದಕ್ಕೆ ನೀವು ಕೇಳಿ. ನಾನು ನಿಮ್ಮ ಗ್ಯಾರಂಟಿ ಅಂತ ಕೇಳಿ. ನಾವು ನಿಮ್ಮ ಗ್ಯಾರಂಟಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕೆಲಸವನ್ನ ಇವತ್ತು ನೀವು ಮಾಡಬೇಕು. ಇವತ್ತು ತಾವೆಲ್ಲರೂ ಕೂಡ ಮನೆ ಮನೆಗೆ ತೆರಳಿ ಇವತ್ತು ನಮ್ಮ ಹಕ್ಕನ್ನ ನೀವು ಪ್ರತಿಪಾದನೆ ಮಾಡಿ ಕಳೆದ ಚುನಾವಣೆಗಿನ್ನ ಹೆಚ್ಚು ಮತಗಳನ್ನ ಬರಲಿಕ್ಕೆ ಯಾರ್ಯಾರು JDS ಅವರು, BJP ಅವ್ರನ್ನ ನೀವು ಸ್ಥಳೀಯವಾಗಿ ಸೇರಿಸ್ಕೊಳ್ತೀರಿ, ಅದನ್ನ ಶಾಸಕರಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ, ನಮ್ಮ ಮುಖಂಡರಿಗೆ ತಿಳಿಸಿದ್ರೆ ನಾನು ಕೂಡ ಯಾವ ತರ ಒಂದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕರೀತೀರಿ, BJP ಅವರು ಯಾರು ಪಕ್ಷ ಸೇರ್ಪಡೆ ಇದ್ರೆ ನಾವು ಮನೆಗೆ ಬರ್ತೀನಿ, ಅವ್ರ ಊರುಗಳಿಗೆ ಬರ್ತೀನಿ, ಬಂದು ಸೇರ್ಪಡೆಯನ್ನ ಮಾಡ್ಕೊಳ್ಳೋಣ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮತ್ತೆ KP ರಾಜು ಅವರು, ಅವರೆಲ್ಲ ತಂಡದ ಸ್ನೇಹಿತರುಗಳೆಲ್ಲ ಬಂದು ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು
ಸ್ವಾಗತ ಕೋರ್ತಾ ಇದ್ದೀನಿ. ಅವರು ಬೃಹತ್ ವೇದಿಕೆಯನ್ನು ರೆಡಿ ಮಾಡಿ ಇನ್ನೂ ಅನೇಕ ಅನುಯಾಯಿಗಳು ಎಲ್ಲರೂ ಕೂಡ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಭಯಪಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಸರ್. ಅವರ ಆರೋಪಗಳಿಗೆ ನಾನು ಉತ್ತರ ಕೊಡೋ ಪರಿಸ್ಥಿತಿನಲ್ಲಿಲ್ಲ. ಅವರು ಯಾರ ಬೇಕಾದ್ರೆ ಏನ್ ಬೇಕಾದ್ರೆ ಆರೋಪ ಮಾಡ್ಕೊಳ್ಳಿ, ತನಿಖೆಗೆ ಸಿದ್ಧ ಇದ್ದೀವಿ. ವಿನಾ ಆರೋಪಗಳನ್ನ ಚುನಾವಣಾ ಸಂದರ್ಭದಲ್ಲಿ ಹತಾಶರಾಗಿ ಮಾಡ್ತಾರೆ. ಅವ್ರಿಗೆ ಆರೋಗ್ಯಕ್ಕೆ ತಪಾಸಣೆಗೆ ಹೋಗಿದ್ದಾರೆ, ಆಪರೇಷನ್ ಇದೆ. ಸೊ ಅವರು ಗುಣಮುಖರಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರ್, ಇವತ್ತು ಸಹ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರು ಸೋಲುವ ಭೀತಿಯಿಂದ ಸೀರೆಗಳು ಮತ್ತು ಕುಕ್ಕರ್ಗಳು ಹಂಚ್ತಾ ಇದ್ದಾರೆ ಗೆಲ್ಲುವಂತ ಪ್ರಯತ್ನಕ್ಕೋಸ್ಕರ ಅಂತ ಹೇಳ್ತಾರೆ. ಆರೋಪಗಳಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ನಲ್ಲಪ್ಪ ಅಣ್ಣ. ಕುಮಾರಸ್ವಾಮಿಗೆ ಉತ್ತರ ಕೊಡಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಯಾಕೆ ಉತ್ತರ ಕೊಡ್ಲಿ? ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾರೆ. ಅವ್ರ ಚರ್ಚೆಗೆ ಬರ್ಲಿ, ಚರ್ಚೆಗೆ ಬರೋದಿದ್ರೆ ಬರ್ಲಿ. ಇವತ್ತು ಕಾರ್ಯಕ್ರಮ ನಮ್ಮ ಆನೇಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರ ಸಭೆ, ಅಂದ್ರೆ ಕಾರ್ಯಕರ್ತರನ್ನು ಸ್ವಲ್ಪ ಒಗ್ಗೂಡಿಸುವಂತ ಕೆಲಸವನ್ನ ಇವತ್ತು ಈ ಸಭೆ ಮುಖಾಂತರ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಜೆಡಿಎಸ್ನ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ 2023 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ವಿಧಾನಸಭೆಗೆ ಸ್ಪರ್ಧಿಸಿದಂತ ನಮ್ಮ KP ರಾಜುರವರು ಮತ್ತು ಅವರೆಲ್ಲ ಸ್ನೇಹಿತರು, ಎಲ್ಲ ಪ್ರಮುಖವಾದಂಥ ಮುಖಂಡರು ಒಂದಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜಿಸಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಸೇರ್ಪಡೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಒಂದು ಪ್ರಚಾರ ಎಂಪಿ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇಷ್ಟು ಮತದಿಂದ ಆನೇಕಲ್ ಲೀಡ್ ಬರುತ್ತೆ? ನಮ್ಮ ಚುನಾವಣೆಯಲ್ಲಿ 30,000ಕ್ಕೂ ಹೆಚ್ಚಿನ ಮತ ಬಂದಿದೆ. ಅದಕ್ಕಿಂತ ಹೆಚ್ಚಿನ ಮತ ಲೀಡು ನಮ್ಮ ಕ್ಷೇತ್ರದಲ್ಲಿ ಬರ್ತದೆ. ನಮ್ಮ ಆನೇಕಲ್ ನಗರ ಬ್ಲಾಕಿಂದ ಇವತ್ತೇನು ಸಂದಿಗ್ಧ ಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಏಕೆಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ತಿ ಎಲ್ಲ ಕರೆದಂತ ಸಭೆ ಅಲ್ಲ, ಒಂದು ಬ್ಲಾಕ್ ಏನೀಗ ನಗರ ಮತ್ತು ಕಸ್ಬಾದಲ್ಲಿ ಏನಿದೆ ಅದೊಂದು ಬ್ಲಾಕ್ ಸಭೆ. ಆ ಬ್ಲಾಕ್ ಸಭೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ತುಂಬಾ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಏನಂದ್ರೆ ನಮ್ಮ KP ರಾಜು ಅವರು, ತಮಗೆಲ್ಲ ಗೊತ್ತಿರೋ ಹಾಗೆ KP ರಾಜು ಅವರು ನಾನು ಕಡಿಮೆ ಅಂದ್ರೆ ಒಂದು 20-25 ವರ್ಷಗಳಿಂದ ಸ್ನೇಹಿತರು. ಅವ್ರೇನಂದ್ರೆ ನಾವೆಲ್ಲ ಜೊತೆಲ್ಲೇ ಒಂದು JDS ಅಲ್ಲಿ ಜೊತೆಲ್ಲೇ ಇದ್ವಿ. ಈಗ ಅವರು ಬೇರೆ ಬೇರೆ ಪಕ್ಷಕ್ಕೂ ಸಹ ಕಾರಣಾಂತರಗಳಿಂದ ಹೋಗಿದ್ರು. ಮತ್ತೆ ಈಗೆಲ್ಲ ಅವರು ನಮ್ಮ ಹತ್ರ ಎಲ್ಲ ಮಾತಾಡಿ ಎಲ್ಲ ಜೊತೆಲಿರೋಣ. ಯಾಕೆಂದ್ರೆ ಎಲ್ಲ ನಮ್ಮ JDSನ ಎಲ್ಲ ಕಾರ್ಯಕರ್ತರು ಈಗಾಗಲೇ 90-95% ಎಲ್ಲ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ನಾನೊಬ್ಬ ಅಲ್ಲಿದ್ದು ಸುಮ್ಮನೆ ಬೇಡ, ನಾನು ನಿಮ್ ಜೊತೆ ಇರ್ತೀನಿ, ನಾವೆಲ್ಲ ಒಟ್ಟಾಗಿ ಒಂದು ಪಕ್ಷದಲ್ಲಿದ್ದು ನಮ್ಮ ಒಂದು ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಪರವಾಗಿ ನಾವು ಕೆಲಸ ಮಾಡೋಣ ಅಂತ ನಾವೆಲ್ಲ ಒಟ್ಟಾಗಿ ಸೇರಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನಮ್ಮ KP ರಾಜು ಅವರು ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರಿಗೆ ಮೊದಲು ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಆನೇಕಲ್ ಕಸ್ಬಾ ಹೋಬಳಿಯ ಚುನಾವಣಾ ಪೂರ್ವಭಾವಿ ಸಭೆಯನ್ನ ಕರೆದಿದ್ವಿ. ಅದರಲ್ಲಿ ನಮ್ಮ ಜನಪ್ರಿಯ ಸಂಸದರಾದಂತ ನಮ್ಮ ಡಿ.ಕೆ. ಸುರೇಶ್ ಅವರು ಭಾಗವಹಿಸಿದ್ರು. ಮುಖ್ಯವಾಗಿ JDS ಮನೆ ಖಾಲಿಯಾಗಿದೆ ಅಂತ ಹೇಳಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಈ ಭಾಗದಲ್ಲಿ JDS ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ KP ರಾಜು ಅವರು ಅನೇಕ ಜನಬೆಂಬಲಿಗರೊಂದಿಗೆ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ನಮ್ಗೆಲ್ರಿಗೂ ಸಂತೋಷದ ವಿಷಯ. ಅದರಲ್ಲಿ ಆನೆ ಬಲ ಬಂದಂತಾಗಿದೆ. ಇನ್ನು ಮುಂದೆ JDSನ ಒಂದು ಪರ್ವ ಏನಿತ್ತು ಅದೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿದೆ. ಅದರಿಂದ KP ರಾಜು ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಕಾಂಗ್ರೆಸ್ನ ಸಂಸದರಾದಂಥ ನಮ್ಮ ಡಿ.ಕೆ. ಸುರೇಶ್ ಅವರ ಒಂದು ಪೂರ್ವಭಾವಿ ಸಭೆ ನಮ್ಮ ತಾಲೂಕಿನ ಮೊದಲನೇ ಸಭೆ ಅಂದ್ಕೊಳ್ತೀನಿ. ಈ ಸಭೆಯಲ್ಲಿ JDSನ ಸುಮಾರು ನಮ್ಮ ಗೆಳೆಯರಿರ್ಬೋದು, ನಮ್ಮ ನಾಯಕರುಗಳಿರ್ಬೋದು ಎಲ್ಲ ಸೇರ್ಕೊಂಡಿದ್ದಾರೆ. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಬಲ ಬಂದಂತಾಗಿದೆ. ಮತ್ತು ನಮ್ಮ ಕರ್ಪೂರು ಗ್ರಾಮ ಪಂಚಾಯತಿಯ ಮುಖಂಡರುಗಳಲ್ಲಿ ನಾನು ಹೇಳ್ಕೊಳೋದು ಇಷ್ಟೇ, ಕೆಲಸ ಮಾಡೋದಕ್ಕೆ ನಮ್ಮ ಸುರೇಶ್ ಅಣ್ಣ ರೆಡಿ ಇದ್ದಾರೆ. ನಾವು ಅವ್ರಿಗೆ ತುಂಬ ಬೆಂಬಲ ಕೊಡಬೇಕಂತೇಳಿ ನಾವು ಮೊದಲೇ ಸೇರ್ಕೊಂಡಿದ್ದೀವಿ. ನೀವು ನಮ್ಮ ಜೊತೆ ಸೇರಿ ಕೈಗೆ ಬಲ ಕೊಡಿಸ್ಬೇಕಂತೇಳಿ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ತುಂಬ ಈಸಿಯಾಗಿರ್ತದೆ. ಕೆಲಸ ನಮ್ಮ ಹತ್ರ ಬರ್ತದೆ. ಅವರನ್ನ ಗೆಲ್ಲಿಸ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ಛಲವಾದಿ ಮಹಾಸಭಾದ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು
ಮತ್ತು ಬಂಧುಗಳು ಎಲ್ಲ ಬಂದಿದ್ವಿ ಕಾರ್ಯಕ್ರಮಕ್ಕೆ. ಉದ್ದೇಶ ಇಷ್ಟೇ, ನಾವು ಇಲ್ಲಿನ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಡಿ.ಕೆ. ಸುರೇಶ್ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಜನ ಕಾಂಗ್ರೆಸ್ಸಿನ ಪರವಾಗಿ ನಿಂತ್ಕೊಳ್ತೀವಿ ಮತ್ತು ಡಿ.ಕೆ. ಸುರೇಶ್ ಅವರ ಕೈ ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಅನುಕೂಲಗಳನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದವರೆಗೂ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ತೆಗಿಬೇಕು ಅನ್ನೋ ಕೆಟ್ಟ ಆಲೋಚನೆ ಮಾಡಿರ್ತಕ್ಕಂಥ BJP ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕಾಂಗ್ರೆಸ್ ಪರವಾಗಿ ನಮ್ಮೆಲ್ಲ ಸಮಾಜ ನಿಂತ್ಕೊಳ್ಳುತ್ತೆ. ಡಿ.ಕೆ. ಸುರೇಶ್ ಅವರ ಕೈಯನ್ನು ಬಲಪಡಿಸ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ನಾವು ಹೇಳ್ತೀವಿ. ಅಲ್ಲ, ಅವರು ಕಾಂಗ್ರೆಸ್ ಬಗ್ಗೆ ಏನು ಆರೋಪ ಮಾಡಲಿಲ್ಲ, BJP ಬಗ್ಗೆ ಆರೋಪ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಶಿವರಾಮ್ ಸಾಹೇಬರು ಸಾಕಷ್ಟು ಅಲ್ಲಿ ಒಂದು 10-12 ವರ್ಷದಿಂದ ಪಾರ್ಟಿಯಲ್ಲಿ ದುಡಿದಿದ್ರು. ಅವ್ರನ್ನ ಗುರುತಿಸುವಂತ ಕೆಲಸ BJP ಮಾಡಲಿಲ್ಲ. 2014ರಲ್ಲಿ ಇದೇ ಚಾಮರಾಜನಗರಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೋದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಸ್ವತಃ ಅವರೇ ಹೇಳಿದ್ರು ಅವ್ರಿಗೆ, ನೀವು ಇಲ್ಲಿ ಬನ್ನಿ ಕೆಲಸ ಮಾಡಿ, ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ. ಕಾರಣಾಂತರಗಳಿಂದ ಅಲ್ಲಿ ಅವ್ರಿಗೆ ಅವಕಾಶವನ್ನು ತಪ್ಪಿಸಿದ್ರು. ಅದಾದಮೇಲೆ ನೀವು ಆನೇಕಲ್ಗೆ ಹೋಗಿ ಅಂತ ಹೇಳಿದ್ರು. ಆನೇಕಲ್ಲಲ್ಲಿ ಬಂದು ಅವರು ಇಲ್ಲಿ ಮನೆ ಮಾಡಿಕೊಂಡು ಆನೇಕಲ್ ತಾಲೂಕಾಂತರ ಎಲ್ಲ ಓಡಾಡಿ ಇಲ್ಲಿ ಕಷ್ಟಪಟ್ಟರು. ಕೊನೆಗೆ ಇಲ್ಲೂ ಅವ್ರಿಗೆ ಸ್ಪರ್ಧೆ ಮಾಡೋಂಥ ಅವಕಾಶನ ಮಾಡಿಕೊಡ್ಲಿಲ್ಲ. ಆದರೂ ಸಹ ಅವರು ಇಡೀ ರಾಜ್ಯಾದ್ಯಂತ ಓಡಾಡಿ ನಮ್ಮ ಸಮಾಜದಿಂದ ಆ ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರು. ಆದರೂ ಅವ್ರನ್ನ ಗುರುತಿಸಲಿಲ್ಲ. ಈಗ ಅನಿವಾರ್ಯ ಅವರು ಆಘಾತ ಮರಣವನ್ನು ಹೊಂದಿದ್ರು. ಒಂದಾದ ಮೇಲೆ ಆದರೂ ಅವರು ಅವ್ರ ಮನೆಗೆ ಹೋಗಿ ಅವ್ರನ್ನ ಸಂತೈಸ್ತಾರೆ ಅಥವಾ ಆ ಪಕ್ಷದ ಕಚೇರಿಯಲ್ಲಿ ಕನಿಷ್ಠ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆದರೂ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ರು. ಅದನ್ನು ಸಹಿತ BJP ಮಾಡಲಿಲ್ಲ. ಜಾಗನೂ ಕೊಟ್ಟಿಲ್ಲ, ಅವ್ರನ್ನ ಗೌರವಿಸ್ಲಿಲ್ವಲ್ಲ. ಆ ಪಕ್ಷದಿಂದ ಅವ್ರಿಗೇನಾದ್ರೂ ಸ್ವಲ್ಪ ಗೌರವ ಆದ್ರೂ ಕೊಡ್ಬೇಕಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ. ಹಾಗಾಗಿ ವಾಣಿ ಶಿವರಾಮ್ ಅವರಿಗೆ ಉದ್ದೇಶ ಏನು ಅಂತ ಹೇಳಿದ್ರೆ, BJP ಪಕ್ಷದ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿದೆ. ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ಇಂದ ನಾನು ಚಾಮರಾಜನಗರಕ್ಕೆ ಸ್ಪರ್ಧೆ ಮಾಡ್ತೀನಿ. ಒಂದ್ ವೇಳೆ ಸಿಗಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಮನಸ್ಥಿತಿ ಇದೆ. ಇನ್ನು ಕಾಲಾವಕಾಶ ಇರೋದ್ರಿಂದ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕಾಂಗ್ರೆಸ್ಗೆ ಒಂದು ಸಹಕಾರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮಾಡೋಣ ಅಂತ ಮಾಡೋಣ. ಹೌದು, ಖಂಡಿತ 100% ನಾವು ಇಡೀ ರಾಜ್ಯಾದ್ಯಂತ ಓಡಾಡಿ ನಮ್ಮ ಸಮಾಜ ಯಾವುದೇ ಕಾರಣಕ್ಕೆ BJPಗೆ ಒಂದು ಮತನೂ ಆಗದೇ ಇರೋ ರೀತಿಯಲ್ಲಿ ನಾವು ಮಾಡ್ತೀವಿ. ಕೆ. ಸುರೇಶ್ ಸಾಹೇಬ್ರ ಒಂದು ಪ್ರಚಾರ ಅಲ್ಲಿ ನಮ್ಮ ಛಲವಾದಿ ಸಮುದಾಯ ಭಾಗಿಯಾಗಿದೆ. ನಮ್ಮ ಛಲವಾದಿ ಮಹಾಸಭಾ, ನಮ್ಮ ಮಹಾಪೋಷಕರು ಜಯರಾಜಣ್ಣವರು ಹೇಳೋ ರೀತಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು. ನಮ್ಮ ಡಿ.ಕೆ. ಸುರೇಶ್ ಅವರು ಮತ್ತೆ ಮರು ಆಯ್ಕೆ ಆಗಬೇಕು. ಈ ಕೋಮುವಾದಿ BJP ಪಕ್ಷನ ದೂರ ಇಡಬೇಕು. ಸಂವಿಧಾನನೇ ನಾವು ಬದಲಾವಣೆ ಮಾಡಕ್ ಬಂದಿರೋದು ಅಂತ ಈ BJP ಎಲ್ಲಿ ಒಬ್ಬ ಸಂಸದರು ಹೇಳ್ತಾರೆ. ನಾವು ಆ ಒಂದು ಪಕ್ಷನ ಧಿಕ್ಕರಿಸಬೇಕು. ಮತ್ತೆ ನಮ್ಮ ಡಿ.ಕೆ. ಸುರೇಶ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮರು ಆಯ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಛಲವಾದಿ ಮಹಾಸಂಘ ತೀರ್ಮಾನ ಮಾಡಿದೆ. ಅದು ನಮ್ಮ ಹಿರಿಯ ಅಣ್ಣವರು ಜಯರಾಜಣ್ಣವರು ಹೇಳಿರೋ ರೀತಿಯಲ್ಲಿ ನಾವೆಲ್ಲ ಅನುಕರಣೆಯಿಂದ ಆ ಒಂದು ಅನುಸರಿಸಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ. ಈ ಒಂದು ನಮ್ಮ IAS ಶಿವರಾಮಣ್ಣವರು ಅವರಿಗೆ ಈ ಸಾರಿ ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಒಂದು ಕಡೆ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಭಾರತ ಸೇವಾ ಆಯೋಗ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಬರೆದಿರೋ ಏಕೈಕ ವ್ಯಕ್ತಿ ಮಾತೃಭಾಷೆಯಲ್ಲಿ ಅಂದ್ರೆ ನಮ್ಮ ಕೆ. ಶಿವರಾಮಣ್ಣವರು. ಅವರ ಧರ್ಮಪತ್ನಿ ವಾಣಿ ಕೆ. ಶಿವರಾಮರವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ
ಡಿ.ಕೆ. ಸುರೇಶ್ ರವರು ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರು ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇವರು ಅಲ್ಲಿ ಏನು ನಾವು ಅವರು ಬಿಜೆಪಿಯಲ್ಲಿ 12 ವರ್ಷದಿಂದ ಗುರುತಿಸಿಕೊಂಡಿದ್ರು, ಅವ್ರಿಗೆ ಯಾವುದೇ ಒಂದು ಸ್ಥಾನ ಮಾನ ಸಿಗಲಿಲ್ಲ. ನಾವೆಲ್ಲ ಹೇಳಿದ್ದು ಕಾಂಗ್ರೆಸ್ ಅಲ್ಲಿ ನೀವು ಉಳ್ಕೊಳ್ಳಿ, ದಯವಿಟ್ಟು ಕಾಂಗ್ರೆಸ್ ನಿಮ್ಮನ್ನು ಗುರುತಿಸೈತೆ, ನಿಮ್ಮನ್ನು ಶಾಸಕರಾಗಿ ಮಾಡ್ತದೆ ಅಂತ ನಮ್ಮ ಶಿವಣ್ಣವರು ಹೇಳಿದ್ರು, ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಅವ್ರು ಯಡಿಯೂರಪ್ಪ ನಂಬ್ಕೊಂಡು ಪಾಪ ಅವ್ರ ಪ್ರಾಣನೇ ಅರ್ಪಿಸ್ಕೊಂಡ್ಬಿಟ್ರು. ಇವತ್ತು ಅದೊಂದು ಘೋರ ಅನ್ಯಾಯ. ನಮ್ಮ ಛಲವಾದಿ ಸಮುದಾಯಕ್ಕೆ ನಿಜವಾಗ್ಲೂ ಭಾರತ ದೇಶದಲ್ಲಿ ಮಾತೃ ಭಾಷೆಯಲ್ಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ IAS ಅನ್ನ ಪಡೆದಿರೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶಿವರಾಮಣ್ಣ ಸಾಹೇಬ್ರು. ಅಂತವ್ರನ್ನ ಈ ಕೋಮುವಾದಿ ಪಕ್ಷ ಬಿಜೆಪಿ ಗುರುತಿಸಲಿಲ್ಲ ಅನ್ಬಿಟ್ಟು ಎಲ್ರಿಗೂ ಛಲವಾದಿ ಸಮುದಾಯಕ್ಕೆ ನಿಜವಾಗ್ಲೂ ಅನ್ಯಾಯ ಮಾಡೈತೆ. ಅದಕ್ಕೋಸ್ಕರ ನಮ್ಮ ಮಹಾಪೋಷಕರು ಜಯರಾಜಣ್ಣವ್ರು ಹೇಳಿದ್ದಾರೆ, ಈ ದಿನದಿಂದನೇ ನಮ್ಮ ಡಿ.ಕೆ. ಸುರೇಶ್ ಅವರ ಕೈನ ಬಲಪಡಿಸಬೇಕು. ನಮ್ಮ ಛಲವಾದಿ ಮಹಾಸಂಘ ಕಾಂಗ್ರೆಸ್ಗೆ ನಾವು ಒತ್ತು ಕೊಡಬೇಕು, ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಪಣ. ಬಿಜೆಪಿಯಲ್ಲಿ ಒಬ್ಬ ನೋಡಿ, ಭಾರತ ದೇಶದಲ್ಲಿ IAS ಅನ್ನೋ ಒಂದು ಕೀರ್ತಿ ಸಾಮಾನ್ಯ ಜನರು ಮಾಡಕ್ಕಾಗಲ್ಲ. ಅದು ಆ ಬಡತನದಲ್ಲಿ, ಕಡು ಬಡತನದಲ್ಲಿ ಹುಟ್ಟಿ, ಗುಡಿಸಲಲ್ಲಿ ಹುಟ್ಟಿ, ಅಷ್ಟು ಬಡತನದಲ್ಲಿದ್ದು ಮಾತೃಭಾಷೆಯಲ್ಲಿ IAS ಮಾಡಿರೋ ವ್ಯಕ್ತಿನ ಈ ಒಂದು ಬಿಜೆಪಿ ಪಕ್ಷ 12 ವರ್ಷದಿಂದ ಗುರುತಿಸಿಕೊಂಡು ಒಂದು MLA ಮಾಡಲಿಲ್ಲ, MP ಮಾಡಲಿಲ್ಲ. ಅವರ ನಂಬಿಕೆಗೆ ಅರ್ಹತೆ ಇಲ್ಲದೆ ಮಾಡ್ಬಿಟ್ರು. ಅದಕ್ಕೆ ನಮ್ಮ ಕಾಂಗ್ರೆಸ್ ಅಲ್ಲಿ ಸುಮಾರು ಒಂದು 2 ವರ್ಷ 3 ವರ್ಷ ಅವ್ರು ಗುರುತಿಸಿಕೊಂಡಿದ್ರೆ, ನಮ್ಮ ಶಾಸಕರು ಹೇಳಿದ್ರು, ಡಿ.ಕೆ. ಸುರೇಶ್ ಅನ್ನೋರು ಹೇಳಿದ್ರು, ನಮ್ಮ ಮಾದೇಪುರದಲ್ಲಿ ಶಿವರಾಮ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಓಡಾಡ್ಕೊಂಡಿರಿ, ನಿಮ್ಮನ್ನ MLA ಮಾಡೇ ಮಾಡ್ತೀರಂತ. ಅವರು ಯಡಿಯೂರಪ್ಪನವರ ಒಂದು ಮಾತಿಗೆ ಅವರು ಹೋಗೊಟ್ಟು ಬಿಜೆಪಿ ದುಡಿದ್ರು. ಲಾಸ್ಟ್ ಅಲ್ಲಿ ಶೂನ್ಯ ಆಗಿ ಸಾವನ್ನಪ್ಪಿದ್ರು. ಅದು ನಮಗೆ ತುಂಬಾ ನೋವೈತೆ. ಮುಂದಿನ ದಿನಗಳಲ್ಲಿ ನಮ್ಮ ಮಹಾ ಛಲವಾದಿ ಸಂಘ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವು ಒತ್ತು ಕೊಡ್ತೇವೆ. ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಅನ್ನೋವರು ಕೋಮುವಾದಿ ಪಕ್ಷದಲ್ಲಿ ಸಂವಿಧಾನನೇ ನಾವು ಚೇಂಜ್ ಮಾಡೋದಕ್ಕೆ ಬಂದಿರೋದು ಅಂತಾರೆ. ಇವತ್ತು ಭಾರತ ದೇಶ 10 ದೇಶಗಳ ಒಂದು ಒಕ್ಕೂಟದಲ್ಲಿ ಸಂವಿಧಾನ ಬರೆದಿರೋ ಒಂದು ಸಂವಿಧಾನನ ಮಹಾನ್ ಗ್ರಂಥ, ಶ್ರೇಷ್ಠ ಗ್ರಂಥ ಸಂವಿಧಾನ. ಆ ಒಂದು ಸಂವಿಧಾನನೇ ನಾನು ಚೇಂಜ್ ಮಾಡಕ್ ಬರ್ತೀನಿ ಅಂತ ಒಬ್ಬ ಕೋಮುವಾದಿ ಪಕ್ಷ ಹೇಳ್ತಾರಲ್ಲ, ಆ ಪಕ್ಷದಲ್ಲಿ ನಾವು ಇರೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಹಾ ಛಲವಾದಿ ಸಂಘ ಒತ್ತು ಕೊಡ್ತೇವೆ ಅಂತ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಡಿ.ಕೆ. ಸುರೇಶ್ ಅವ್ರನ್ನ ಗೆದ್ದೇ ಕಳಿಸ್ತೇವೆ. ಆನೇಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಇಂಡ್ಲವಾಡಿ ಸರ್ಕಲ್ನಲ್ಲಿ ಈ ಒಂದು ಚುನಾವಣೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ಜನಪ್ರಿಯ ಸಂಸದರಾದಂಥ ಸುರೇಶ್ ಅಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಇವತ್ತು ಭಾಳ ವಿಶೇಷ ಏನಂತ ಹೇಳಿದ್ರೆ, ಆನೇಕಲ್ ತಾಲೂಕಿನ JDS ಪ್ರಭಾವಿ ಮುಖಂಡರಾದಂಥ ನಮ್ಮ KP ರಾಜಣ್ಣವರು ಈ ಒಂದು ಮತ್ತೆ ತಾಯಿ ಮನೆಗೆ ಬಂದಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ರಿಗೂ ಭಾಳ ಸಂತೋಷ. ಇವತ್ತು ನಮಗೆ ಒಂದು ಆನೆಬಲ ಬಂದಂತಾಗಿದೆ. ಇವತ್ತು KP ರಾಜಣ್ಣವರ ಅನೇಕ ಸಮಾಜ ಸೇವೆಗಳಲ್ಲಿ ಅವರು ತೊಡಸ್ಕೊಂಡು ಬಂದಿದ್ದರು. ಇವತ್ತು ಮತ್ತೆ ಎಲ್ಲವನ್ನು ನೋಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಿಜವಾಗ್ಲೂ ಭಾಳ ಸಂತೋಷ. ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಯುವಕರಿಗೆ ಅವರು ಬಂದಿರೋದು ಭಾಳ ಉತ್ಸಾಹ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಂಸದರು ನಮ್ಮ ಕೆಲಸಗಳು, ಅವ್ರ ಕೆಲಸಗಳು ಭಾಳ ಗೊತ್ತಿರಬೇಕು, ಮಾಧ್ಯಮ ಮಿತ್ರರು ಗೊತ್ತಿರ್ಬೋದು. ಮೊದಲನೇ ಸಾರಿ ಅವರು ಗೆದ್ದಾಗ 8 ತಿಂಗಳ ಕಾಲ ಆಯಿತು. ಮತ್ತು 2 ಸಾರಿ 10 ವರ್ಷಗಳ ಕಾಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಿ ಲೋಕಸಭಾ ಸದಸ್ಯನಾಗಿ ಮಾಡಿ ಇವತ್ತು ನಾವು ಪಾರ್ಲಿಮೆಂಟ್ ಕಳಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಆನೇಕಲ್ ತಾಲೂಕಿನ ಮಹಾಜನತೆ ಮತ್ತೊಮ್ಮೆ ಡಿ.ಕೆ. ಸುರೇಶ್ ಸಾಹೇಬ್ರನ್ನ ಗೆಲ್ಲಿಸಿ ಅವ್ರನ್ನ ಆರಿಸ್ಬೇಕಂತ ಈ ಮೂಲಕ ನಾನು ಕೇಳ್ಕೊತೀನಿ.